ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಹೇಗೆ ನಡೀತಿದೆ ನಿಮ್ಮ ಪ್ರಿಪ್ರೇಷನ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ, ನಿಮ್ಮ ಎಫರ್ಟ್ಸ್ ಆಗ್ತಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾನು ಬಂದಿದ್ದೀನಿ ನಿಮಗೆ ಒಂದು ಹೊಸ ಟಾಪಿಕ್ ತಗೊಂಡು, ಅದು ಫಂಕ್ಷನ್ಸ್. ಓಕೆ, ಸೊ ಈ ಒಂದು ಟಾಪಿಕ್ಕು ನಿಮ್ಮ ಫಸ್ಟ್ ಪಿ ಯುಲಿ ತುಂಬಾ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದರೆ ನಿಮ್ಮ ಓವರಾಲ್ ಎರಡು ಥರ ತೊಗೊಳ್ಳೋದಾದರೆ, ಒಂದು ಮಾರ್ಕ್ಸ್ ವೈಸು, ಇನ್ನೊಂದು ನಾಲೆಡ್ಜ್ ವೈಸ್ ಅಲ್ವಾ? ಸೊ ಮಾರ್ಕ್ಸ್ ವೈಸು ನಮಗೆ ಜಾಸ್ತಿ ಮಾರ್ಕ್ಸ್ ತಂದು ಕೊಡುತ್ತೆ. ಅದ್ರ ಜೊತೆಗೆ ನಾಲೆಡ್ಜಲ್ಲೂ ತೊಗೊಂಡ್ರೆ ಎಷ್ಟೋ ಅಡ್ವಾನ್ಸ್ ಟಾಪಿಕ್ಸ್, ನಿಮ್ಮ ಸೆಕೆಂಡ್ ಪಿ ಯು ಟಾಪಿಕ್ಸ್ಗೆ ಈ ಫಂಕ್ಷನ್ಸ್ ಅನ್ನೋ ಒಂದು ಚಾಪ್ಟರ್ ತುಂಬಾ ಮುಖ್ಯ. ಓಕೆ, ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಬ್ಯಾಚಸ್. ಸೊ ಯಾವುದೇ ಥರದ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಸ್ ಆಗಿರ್ಬೋದು, ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಅದರದ್ದು ಅಪ್ಡೇಟ್ಸ್ ಎಲ್ಲ ನಮ್ಮ PW ಆ್ಯಪಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮ್ಮ ಬ್ಯಾಚ್ ಪ್ರೋಗ್ರೆಸ್ಸು ಸಹ ಇಲ್ಲಿ ನೋಡ್ಬೋದು. ಅದ್ರ ಜೊತೆಗೆ PW ಕನ್ನಡ ವಾಟ್ಸಪ್ ಚಾನಲ್ ಇದೆ. ಅದರಲ್ಲಿ ನಿಮ್ಗೆ ಯಾವುದೇ ತರಹದ ನೋಟಿಫಿಕೇಷನ್ಸ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಅದೆಲ್ಲವೂ ನಿಮಗೆ ಒಂದೇ ಜಾಗದಲ್ಲಿ ಸಿಗುತ್ತೆ. ಸೊ ಇದ್ರದ್ದು ಮಾರ್ಕ್ಸ್ ಕಾಂಟ್ರಿಬ್ಯೂಷನ್ ನೋಡೋದಾದರೆ, ಸೊ ಟೋಟಲಿ 9 ಮಾರ್ಕ್ಸ್ ಬರುತ್ತೆ ಈ ಒಂದು ಚಾಪ್ಟ್ರಿಂದ. ಸೊ 2 1 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ಸ್ ಅಂದರೆ ಒಂದು MCQ ಬರುತ್ತೆ, ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಅದ್ರ ಜೊತೆಗೆ ತುಂಬ ಮುಖ್ಯವಾಗಿ ಒಂದು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆ, ಅದಲ್ಲದೆ ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಸಹ ಬರುತ್ತೆ. ಸೊ ನೋಡೋದಾದರೆ ಇಲ್ಲಿ 3 ಕ್ಯಾಟಗರೀಸಲ್ಲಿ ನಿಮಗೆ ಕ್ವಶನ್ಸ್ ಬರ್ತಾ ಹೋಗುತ್ತೆ ಮಕ್ಕಳ. ಸೊ ಆ ಕಾರಣದಿಂದ ಈ ಒಂದು ಚಾಪ್ಟರ್ ತುಂಬಾ ಮುಖ್ಯ. ಯಾವುದೇ ಕಾರಣಕ್ಕೂ ಈ ಚಾಪ್ಟರ್ನ ಇಗ್ನೋರ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಏನಂದರೆ ಅಡ್ವಾಂಟೇಜು, ಈ ಒಂದು ಚಾಪ್ಟ್ರಲ್ಲಿ ಇರೋ ಅಂಥ ಕಾನ್ಸೆಪ್ಟ್ಸು ತುಂಬಾ ಕಡಿಮೆ, ನೀವು ಈಸಿಯಾಗಿ ಜ್ಞಾಪಕ ಇಟ್ಕೊಬೋದು. ಸೊ ನಾನು ಯೂಶ್ವಲಿ ಹೇಳ್ತಿರ್ತೀನಲ್ವಾ, ಕೆಲವು ಚಾಪ್ಟರ್ಸ್ ಹೇಗಿರುತ್ತೆ ಅಂದರೆ ಕಡಿಮೆ ಎಫರ್ಟ್ ಹಾಕ್ಬಿಟ್ಟು ಜಾಸ್ತಿ ಮಾರ್ಕ್ಸ್ ತಗೋಬೋದು. ಸೊ ಆ ಥರದ್ದು ಚಾಪ್ಟರ್ಗಳಲ್ಲಿ ಇದು ಸಹ ಒಂದು. ಸೊ ಫಂಕ್ಷನ್ಸ್ ಅಂತ ಹೇಳಿದ ತಕ್ಷಣ ಕೆಲವು ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಅದು ತುಂಬ ಕಷ್ಟ. ಇಲ್ಲ, ಯಾವುದೇ ಕಾರಣಕ್ಕೂ ಕಷ್ಟ ಇಲ್ಲ. ಪ್ರತಿಯೊಂದು ಕಾನ್ಸೆಪ್ಟ್ಸ್ನು ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೋತಾ ಹೋಗೋಣ. ನಿಮಗೆ ಏನೇ ಡೌಟ್ಸ್ ಇದ್ರೂ ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ಅಲ್ಲೇ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಅದ್ರ ಜೊತೆಗೆ ಏನೆಲ್ಲ ಟಾಪಿಕ್ಸ್ ಇದೆ ಅನ್ನೋದಾದರೆ, ಇಂಟ್ರಡಕ್ಷನ್ ಟು ಫಂಕ್ಷನ್ಸ್, ಓಕೆ, ಬೇಸಿಕ್ಸ್. ಸೊ ಫಸ್ಟ್ ಫಂಕ್ಷನ್ಸ್ ಅಂದರೆ ಏನಕ್ಕೆ ಬೇಕು ಅಂತ ಇದೆ. ಅದ್ರ ಜೊತೆಗೆ ಫಂಕ್ಷನ್ಸ್ನ ಉಪಯೋಗ ಏನು. ನಾವು ಬರೀ ಫಂಕ್ಷನ್ಸ್ ಅಂದರೆ ಇನ್ಬಿಲ್ಟ್ ಫಂಕ್ಷನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅದಲ್ಲದೆ ಕಸ್ಟಮೈಸ್ ಫಂಕ್ಷನ್ ಅಥವಾ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ನಾವು ಕರಿತೀವಿ. ಸೊ ಅದರಿಂದ ಆಗುವಂಥ ಉಪಯೋಗ ಏನು, ಅದು ಹೇಗೆ ನನ್ನ ಕೋಡಿಂಗ್ಗೆ ಹೆಲ್ಪ್ ಮಾಡುತ್ತೆ, ಅದನ್ನು ನಾವು ತಿಳ್ಕೊತೀವಿ. ಸೊ ಯೂಸರ್ ಡಿಫೈನ್ಡ್ ಫಂಕ್ಷನ್ ಮುಖಾಂತರ. ನೆಕ್ಸ್ಟ್ ಸ್ಕೋಪ್ ಆಫ್ ದ ವೇರಿಯೇಬಲ್. ಸೊ ಸ್ಕೋಪ್ ಆಫ್ ದ ವೇರಿಯೇಬಲ್ ನಾವು ಆಲ್ರೆಡಿ ನಮ್ಮ ಬೇಸಿಕ್ ಪೈಥಾನ್ ಪ್ರೋಗ್ರಾಮಲ್ಲಿ ಅಥವಾ ಇಲ್ಲಿವರೆಗೂ ಡಿಸ್ಕಸ್ ಮಾಡಿರೋ ಪ್ರೋಗ್ರಾಮಲ್ಲಿ ಯೂಸ್ ಮಾಡಿರ್ತೀವಿ. ಆದರೆ ಇದನ್ನು ಇನ್ನೂ ಕ್ಲಾರಿಟಿ ಮುಖಾಂತರ ತಿಳ್ಕೊತಾ ಹೋಗ್ತೀವಿ. ನೆಕ್ಸ್ಟು ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಸೊ ನಾವು ಏನೆಲ್ಲ ಮಾಡ್ಯೂಲ್ಸ್ನ ಇಂಪ್ಲಿಮೆಂಟ್ ಮಾಡ್ಕೊತೀವೋ ಅದೆಲ್ಲವೂ ಈ ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿಲಿ ಬರುತ್ತೆ. ಸೊ ಟೋಟಲಿ 5 ಮೇಜರ್ ಟಾಪಿಕ್ಸ್ ಇದೆ. ಮೊದಲನೇ ಟಾಪಿಕ್ಕಿಂದ ಸ್ಟಾರ್ಟ್ ಮಾಡೋದಾದರೆ, ನಾನು ಇವತ್ತು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕ್ವಿಕ್ಕಾಗಿ ಒಂದು ಪ್ರೋಗ್ರಾಮ್ನ ಡಿಸ್ಕಸ್ ಮಾಡೋಣ. ಏನಿದು ಪ್ರೋಗ್ರಾಮು? ಪ್ರೋಗ್ರಾಮ್ ಟು ಫೈಂಡ್ ಸಮ್ ಆಫ್ 2 ನಂಬರ್ಸ್ ವಿತೌಟ್ ಯೂಸಿಂಗ್ ಅ ಫಂಕ್ಷನ್. ಸೊ ನಾವು ಇದನ್ನ ಬೇಸಿಕ್ ಪ್ರೋಗ್ರಾಮ್ ಅಂತ ತಿಳ್ಕೊಳ್ಳೋಣ. ಏಕೆಂದರೆ ಇದನ್ನ ತುಂಬ ಸಲ ನಾವು ನಮ್ಮ ಲ್ಯಾಬ್ ಸೈಕಲ್ಲೂ ಕೆಲವು ಸಲ ಮೆನ್ಷನ್ ಮಾಡಿರ್ತೀವಿ, ಅಥವಾ ಪ್ರಾಕ್ಟೀಸ್ ಪ್ರೋಗ್ರಾಮ್ಸಲ್ಲೂ ಅದನ್ನು ನೋಡಿರ್ತೀವಿ ಅಲ್ಲ. ಸೊ ಏನಿದು? 2 ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೊತಿದ್ದೀವಿ. ಯಾವ 2 ವೇರಿಯೇಬಲ್ ಅದು? ಒಂದು ಎ, ಇನ್ನೊಂದು ಬಿ. ಇಂಟ್ ಆಫ್ ಇನ್ಪುಟ್. ಏನಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ? ನಾನೊಂದು ಫಂಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಫಂಕ್ಷನ್ ಅದು? ಇನ್ಪುಟ್ ಫಂಕ್ಷನ್. ಏನು ಮಾಡುತ್ತೆ ಆ ಫಂಕ್ಷನ್ನು? ಒಂದು ಇನ್ಪುಟ್ನ ಅಕ್ಸೆಪ್ಟ್ ಮಾಡ್ತಾ ಇದೆ. ಯಾರ ಕಡೆಯಿಂದ? ಎಂಡ್ ಯೂಸರಿಂದ. ಸೊ ಅಕ್ಸೆಪ್ಟ್ ಮಾಡಿರೋ ಇನ್ಪುಟ್ಟು ಅದು ಯಾವ ಫಾರ್ಮಿಗೆ ಕನ್ವರ್ಟ್ ಮಾಡ್ತಿದೆ? ಇಂಟೀಜರ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಿದೆ. ಸೊ ಯೂಶಲಿ ಅಕ್ಸೆಪ್ಟ್ ಮಾಡೋ ಇನ್ಪುಟ್ ಎಲ್ಲ ಯಾವ ಡೇಟಾ ಟೈಪ್ ಫಾರ್ಮಲ್ಲಿ ಇರುತ್ತೆ? ಸ್ಟ್ರಿಂಗ್ ಡೇಟಾ ಟೈಪಲ್ಲಿ ಫಾರ್ಮಲ್ಲಿ ಇರುತ್ತೆ. ಅದನ್ನು ನಾನು ಯಾವ ಡೇಟಾ ಟೈಪ್ ಕನ್ವರ್ಟ್ ಮಾಡ್ತಾ ಇದ್ದೀನಿ? ಇಂಟೀಜರ್ಗೆ. ಅದೇ ಥರ ನಾನು ಸೆಕೆಂಡ್ ವೇರಿಯೇಬಲ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇನ್ಪುಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಯಾವ ವೇರಿಯೇಬಲ್ ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ? ಬಿ ಒಳಗಡೆ ಸ್ಟೋರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ? ಆ 2 ಇನ್ಪುಟ್ಸ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸಮ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಫೈನಲಿ ಏನು ಮಾಡ್ತಾ ಇದ್ದೀನಿ? ಆ ಸಮ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಸಿಂಪಲ್ ಪ್ರೋಗ್ರಾಮ್ ಇದೆ, ವಿತೌಟ್ ಯೂಸಿಂಗ್ ಎನಿ ಫಂಕ್ಷನ್ಸ್. ಈಗ ನಾನು ಇನ್ನೂ ನಿಮಗೆ ಫಂಕ್ಷನ್ ಡೆಫಿನಿಷನ್ ಏನು ಅಂತ ಹೇಳಿಲ್ಲ, ಫಂಕ್ಷನ್ ಎಕ್ಸಾಂಪಲ್ ಕೊಟ್ಟಿಲ್ಲ, ಬರೀ 2 ಡಿಫ್ರೆನ್ಸಸ್ನ ತಿಳ್ಕೊಳ್ಳಿ. ಸೊ ಇದು ನಮ್ಮ ಮೊದಲನೇ ಅಪ್ರೋಚ್. ಎರಡನೇ ಅಪ್ರೋಚ್ ಯಾವುದು? ಪ್ರೋಗ್ರಾಮ್ ಟು ಫೈಂಡ್ ದ ಸೇಮ್ ಸಮ್ ಆಫ್ 2 ನಂಬರ್ಸ್ ಯೂಸಿಂಗ್ ಅ ಫಂಕ್ಷನ್. ಒಂದು ಫಂಕ್ಷನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ಸಮ್ ಆಫ್ 2 ಫಂಕ್ಷನ್ಸ್ನ ಕಲಿತೀವಿ. ಸೊ ಫಸ್ಟ್ ಇಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀವಿ? DEF.
ಡಿ ಎಫ್ ಅನ್ನೋದೇನು, ಇದು ಒಂದು ಕೀವರ್ಡ್. ಏನಕ್ಕೆ ನಾನು ಈ ಕೀವರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ? ಒಂದು ಫಂಕ್ಷನ್ನ ಡಿಫೈನ್ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಒಂದು ಕೀವರ್ಡ್ ಯೂಸ್ ಮಾಡ್ಕೊತೀವಿ. ಆ ಕೀವರ್ಡೇ DEF. ಇದೇನಿದು? ಆಡ್ ನಂಬರ್ಸ್. ಆಡ್ ನಂಬರ್ಸ್ ಅನ್ನೋದು ನೇಮ್ ಆಫ್ ದ ಫಂಕ್ಷನ್ ಅಥವಾ ಫಂಕ್ಷನ್ ನೇಮ್ ಅಂತ ಕರಿತೀವಿ. ಅದರೊಳಗಡೆ ಏನಿದೆ x, y, ಅವೆರಡು ಏನನ್ನಂತ ಕರಿತೀವಿ ನಾವು? ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಮೊದಲನೇದು DEF ಅನ್ನೋದು ಒಂದು ಕೀವರ್ಡ್, ಆಡ್ ನಂಬರ್ಸ್ ಅನ್ನೋದು ಫಂಕ್ಷನ್ ನೇಮು, ಇದನ್ನ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಸೊ ನಾನು ಫಂಕ್ಷನ್ ಅನ್ನು ಡಿಫೈನ್ ಮಾಡ್ತಾ ಇದ್ದೀನಿ. ಈಗ ಫಂಕ್ಷನ್ ಅಂತ ನಾನು ಪದೇ ಪದೇ ಯೂಸ್ ಮಾಡ್ತಾ ಇದ್ದೀನಿ. ಫಂಕ್ಷನ್ ಅಂದ್ರೆ ಏನು? ನಮ್ಮ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ನೋಡೋದಾದ್ರೆ ಮ್ಯಾರೇಜ್ ಫಂಕ್ಷನ್, ಬರ್ತ್ಡೇ ಫಂಕ್ಷನ್. ಸೊ ಇಲ್ಲಿ ನೀವು ಒಂದೊಂದು ತಲೆಯಲ್ಲಿ ಇಟ್ಕೊಬೇಕು. ಫಂಕ್ಷನ್ ಅಂದ್ರೆ ಆಯಾ ಸಿಚುವೇಶನ್ಗೆ ತಕ್ಕಂತೆ ಒಂದಷ್ಟು ಈವೆಂಟ್ಸ್ ನಡೆಯುತ್ತೆ ಅಲ್ವಾ, ಅದನ್ನ ನಾವು ಫಂಕ್ಷನ್ ಅಂತ ಕರಿತೀವಿ. ಈಗ ನಾವು ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಆನ್ಯುವಲ್ ಡೇ ಅಂತ ಮಾಡ್ತಾರೆ. ಅಲ್ಲಿ ಸೆಟ್ ಆಫ್ ಆಡಿಯನ್ಸ್ ಬೇರೆ, ಬರೋ ಅಂಥ ಆಡಿಯನ್ಸು, ಅಲ್ಲಿ ನಡೆಯುವಂಥ ಒಂದಷ್ಟು ಫಂಕ್ಷನ್ಸ್ ಅಂದರೆ ಪ್ರೋಗ್ರಾಮ್ಸ್ಗಳು ಬೇರೆ ಬೇರೆ ಅಲ್ವಾ. ಅದೇ ಥರ ಮ್ಯಾರೇಜ್ ಫಂಕ್ಷನ್ ಅಂದರೆ ಅಲ್ಲಿ ಬೇರೆ ಸೆಟ್ ಆಫ್ ಮೆಂಬರ್ಸ್ ಇರ್ತಾರೆ. ಸೊ ನಮ್ಗೆ ಆನ್ಯುವಲ್ ಡೇ ಅಂತ ಬಂದರೆ ನಮ್ಮ ಫ್ರೆಂಡ್ಸ್ ಸಿಗ್ತಾರೆ, ಓಕೆ. ಮ್ಯಾರೇಜ್ ಅಂತ ಬಂದರೆ ನಮ್ಮ ರಿಲೇಟಿವ್ಸ್ ಜಾಸ್ತಿ ಸಿಗ್ತಾರೆ. ಸೊ ಅದೇ ಥರ ಇಲ್ಲಿ ಫಂಕ್ಷನ್ಸ್ ಅಂದ್ರೆ ಏನು ಅಂದರೆ ಸೆಟ್ ಆಫ್ ಸ್ಪೆಸಿಫಿಕ್ ಟಾಸ್ಕ್ನ ಕಂಡಕ್ಟ್ ಮಾಡ್ತೀವಿ ಅಲ್ವಾ. ಆನ್ಯುವಲ್ ಡೇ ಅಂದರೆ ಅಲ್ಲೇ ಒಂದಷ್ಟು ಟಾಸ್ಕ್ ಇರುತ್ತೆ ಅಥವಾ ಒಂದಷ್ಟು ಸೆಟ್ ಆಫ್ ಪ್ರೋಗ್ರಾಮ್ಸ್ ಇರುತ್ತೆ. ಅದೇ ಮ್ಯಾರೇಜ್ ಫಂಕ್ಷನ್ ಅಂದರೆ ಅಲ್ಲೇ ಸೆಟ್ ಆಫ್ ಪ್ರೋಗ್ರಾಮ್ಸ್ ಇರುತ್ತೆ ಅಥವಾ ಟಾಸ್ಕ್ಸ್ ಇರುತ್ತೆ. ಅದೇ ಥರ ಒಂದು ಬರ್ತ್ಡೇ ಪಾರ್ಟಿ ಫಂಕ್ಷನ್ಸ್ ಅಂದರೆ ಅಲ್ಲೇ ಒಂದು ಸೆಟ್ ಆಫ್ ಫಂಕ್ಷನ್ಸ್ ಇರುತ್ತೆ, ಐ ಮೀನ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಅದೇ ಥರ ಇಲ್ಲಿ ರಿಟರ್ನ್ x+5 ಅಂದರೆ ನಾನು ಆಡ್ ನಂಬರ್ಸ್ ಅಂತ ಫಂಕ್ಷನ್ನ ನಾನು ಏನಾದರೂ ಕಾಲ್ ಮಾಡಿದ್ರೆ ಅದರೊಳಗಡೆ ಯಾವ ಟಾಸ್ಕ್ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ರಿಟರ್ನ್ x+y, ಎರಡು ವೇರಿಯಬಲ್ ಆ್ಯಡ್ ಆಗಬೇಕು. ಇದನ್ನ ನಾವು ಏನಂತ ಕರಿತೀವಿ? ಫಂಕ್ಷನ್ ಡೆಫಿನಿಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಏನು ಮಾಡ್ತೀನಿ, ಇದೇ ಥರ ನಾ ವಿತೌಟ್ ಯೂಸಿಂಗ್ ಫಂಕ್ಷನಲ್ಲಿ ಮಾಡಿದ್ನಲ್ಲ, ಅದೇ ಥರ ಎರಡು ವೇರಿಯಬಲ್ಸ್ನ ನಾನು ಡಿಕ್ಲೇರ್ ಮಾಡಿಕೊಂಡು ಅದಕ್ಕೆ ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ. ಏನನ್ನ? ಎರಡು ಇನ್ಪುಟ್ನ. ಫೈನಲಿ ಏನು ಮಾಡ್ತಾ ಇದ್ದೀನಿ? ರಿಸಲ್ಟ್ ಇಸ್ ಈಕ್ವಲ್ ಟು ಆಡ್ ನಂಬರ್ಸ್ a, b. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ? ರಿಸಲ್ಟ್ ಇಸ್ ಈಕ್ವಲ್ ಟು ಆಡ್ ನಂಬರ್ಸ್ a, b. ಇಲ್ಲಿ ನಾನು ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಕಾಲಿಂಗ್ ಅ ಫಂಕ್ಷನ್. ಫಂಕ್ಷನ್ನ ಕಾಲ್ ಮಾಡೋದಂದ್ರೆ ಏನು? ನಾನು ಇಲ್ಲಿ ಯಾವುದೇ ತರಹದ ಲಾಜಿಕ್ನ ಬರೀತಿಲ್ಲ ಈ ಪಾರ್ಟ್ ಆಫ್ ಕೋಡಲ್ಲಿ. ನಾನು ಆಲ್ರೆಡಿ ಒಂದು ಲಾಜಿಕ್ನ ಫಂಕ್ಷನ್ ಒಳಗಡೆ ಡಿಫೈನ್ ಮಾಡಿದ್ದೀನಿ. ಆ ಫಂಕ್ಷನ್ನ ಕಾಲ್ ಮಾಡಿದ ತಕ್ಷಣ ಯಾವುದೇ ಒಂದು ಸ್ಪೆಸಿಫಿಕ್ ಟಾಸ್ಕ್ ಏನು ಎಕ್ಸಿಕ್ಯೂಟ್ ಆಗಬೇಕೋ ಅದು ಇಲ್ಲಿ ಆಗ್ತಾ ಇದೆ. ಫೈನಲಿ ಏನು ಮಾಡ್ತಾ ಇದ್ದೀನಿ? ನಾನು ರಿಸಲ್ಟ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಪ್ರಿಂಟ್ ಸಮ್ ಇಸ್ ಈಕ್ವಲ್ ಟು ರಿಸಲ್ಟ್. ರಿಸಲ್ಟ್ ಅಂದ ತಕ್ಷಣ ಏನು ಮಾಡುತ್ತೆ? ಇದರೊಳಗಡೆ ಏನು ಸ್ಟೋರ್ ಆಗಿರುತ್ತೋ ಫಂಕ್ಷನ್ ಕಾಲ್ ಆಗಿ ನನಗೆ ಏನು ಅಡಿಷನ್ ಆಗಿರುತ್ತೋ ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯೂಶಲಿ ಎಕ್ಸಿಕ್ಯೂಷನ್ ಆಫ್ ದ ಕೋಡ್ ಹೆಂಗ್ ರನ್ ಆಗುತ್ತೆ? ಎ ಆ್ಯಂಡ್ ಬಿ ತಾನೆ ಔಟ್ಪುಟ್ ಸ್ಕ್ರೀನಲ್ಲಿ ಎಂಟರ್ ದ ಫಸ್ಟ್ ನಂಬರ್ ಅಂತ ಕೇಳುತ್ತೆ. ಸೊ ನಾನು ಫಸ್ಟ್ ನಂಬರ್ 4 ಅಂತ ಕೊಡ್ತೀನಿ. ಎಂಟರ್ ದ ಸೆಕೆಂಡ್ ನಂಬರ್ ಅಂತ ಕೇಳುತ್ತೆ, ಸೆಕೆಂಡ್ ನಂಬರ್ 5 ಅಂತ ಕೊಡ್ತೀನಿ. ಸೊ 4 ಮತ್ತು 5 a, b ಎಲ್ಲೋಗ್ಬಿಟ್ಟು ಕೂತ್ಕೊಳ್ಳುತ್ತೆ? ರಿಸಲ್ಟ್ ಇಸ್ ಈಕ್ವಲ್ ಟು ಆಡ್ ನಂಬರ್ಸ್ 4, 5 ಅಂತ ಕೂತ್ಕೊಳ್ಳುತ್ತೆ. ಸೊ ಆಡ್ ನಂಬರ್ಸ್ 4, 5 ಅಂತ ಹೇಳಿದ ತಕ್ಷಣ ಡೈರೆಕ್ಟ್ ಆಗಿ ಅಡಿಷನ್ ಆಗ್ಬಿಡುತ್ತಾ? ಅಲ್ಲ. ಈ 4, 5 ಯಾವುದಕ್ಕೆ ಹೋಗ್ಬಿಟ್ಟು ರಿಲೇಟ್ ಆಗುತ್ತೆ? ಫಸ್ಟ್ ಪ್ಯಾರಾಮೀಟರ್, ಸೆಕೆಂಡ್ ಪ್ಯಾರಾಮೀಟರ್ ಅಲ್ವಾ. ಸೊ ಎ ಎಕ್ಸ್ಗಾಗುತ್ತೆ, ಬಿ ವೈಗಾಗುತ್ತೆ. ಸೊ ಇಲ್ಲೇನಾಗುತ್ತೆ? 4, 5 4 + 5 ಆಗುತ್ತೆ. ಸೊ ರಿಟರ್ನ್ 4 + 5. ಸೊ ಫೈನಲ್ ರಿಸಲ್ಟ್ ಏನಾಗುತ್ತೆ? ಇಲ್ಲಿ ಬಂದು ಸ್ಟೋರ್ ಆಗಿ, ಅದೇ ರಿಸಲ್ಟ್ ಒಳಗಡೆ ಸ್ಟೋರ್ ಆಗಿ ಫೈನಲಿ ನನಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಇದು ಯೂಸಿಂಗ್ ಫಂಕ್ಷನ್, ಇನ್ನೊಂದು ವಿತೌಟ್ ಯೂಸಿಂಗ್ ಫಂಕ್ಷನ್. ಸೊ ಇದರಿಂದ ನನಗೆ ಫಂಕ್ಷನ್ನ ನಾನೀಗ ಆಲ್ರೆಡಿ ಕೋಡಲ್ಲಿ ಯೂಸ್ ಮಾಡಿದ್ದೀನಿ. ಅದರಿಂದ ನನಗೇನು ಸಿಗುತ್ತೆ ಅನ್ನೋದಾದರೆ ನಾನು ಕೋಡ್ನ ರೀಯೂಸಬಲ್ ಮಾಡ್ತೀನಿ. ಅಂದರೆ ಒಂದೇ ಫಂಕ್ಷನ್ನ ನಾನು ಥ್ರೂ ಔಟ್ ದ ಪ್ರೋಗ್ರಾಮ್ ಒಂದಕ್ಕಿಂತ ಜಾಸ್ತಿ ಸಲ ಪದೇ ಪದೇ ಉಪಯೋಗಿಸ್ಕೋಬೋದು. ಇದು ನನ್ನ ಮೊದಲನೇ ಉಪಯೋಗ. ಯಾವುದು? ಕೋಡ್ ರೀಯೂಸಬಿಲಿಟಿ. ಎರಡನೇದು ರೆಡ್ಯೂಸಸ್ ದ ಕೋಡ್ ಲೆಂತ್. ನೋಡಿ, ನಾನು ಅಡಿಷನ್ ಲಾಜಿಕ್ನ ಪದೇ ಪದೇ ಉಪಯೋಗಿಸ್ಬೇಕು ಅಂದರೆ ಲೈನ್ಸ್ ಆಫ್ ಕೋಡ್ ಜಾಸ್ತಿ ಆಗುತ್ತೆ ತಾನೆ. ಆದರೆ ನಾನು ಯೂಸಿಂಗ್ ಫಂಕ್ಷನ್ ಪ್ರೋಗ್ರಾಮಲ್ಲಿ ಏನು ಮಾಡಿದೆ? ಒಂದು ಕಡೆ ಲಾಜಿಕ್ನ ಉಪಯೋಗಿಸಿದ್ದೀನಿ, ಅದನ್ನ ಪದೇ ಪದೇ ಕಾಲ್ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ? ಕೋಡ್ ಲೆಂತ್ ಕಡಿಮೆ ಆಗುತ್ತೆ. ಇಟ್ ಇಂಪ್ರೂವ್ಸ್ ದ ರೀಡಬಿಲಿಟಿ. ರೀಡಬಿಲಿಟಿ ಅಂದ್ರೆ ಏನು? ಪ್ರೋಗ್ರಾಮ್ ಅನ್ನೋದು ತುಂಬ ಆರ್ಗನೈಸ್ಡ್ ವೇಯಲ್ಲಿ ಅಥವಾ ನನಗೆ ತುಂಬ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ಯಾವುದೇ ಥರದ ಕನ್ಫ್ಯೂಷನ್ ಇರಲ್ಲ.
ಎರಡನೇದು ಈಸಿ ಡಿಬಗ್ಗಿಂಗ್. ಯಾವುದೇ ಒಂದು ಎರರ್ನ ನಾನು ರೆಕ್ಟಿಫೈ ಮಾಡಬೇಕು ಅಂದ್ರೂ ಅದು ನನಗೆ ತುಂಬ ಸುಲಭವಾಗಿ ರೆಕ್ಟಿಫೈ ಮಾಡ್ತಾ ಹೋಗ್ಬೋದು, ಎರರ್ಸ್ನ ಫಿಕ್ಸ್ ಮಾಡ್ತಾ ಹೋಗ್ಬೋದು, ಅದು ಈಸಿ ಡಿಬಗ್ಗಿಂಗ್. ನೆಕ್ಸ್ಟ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಇದು ನಿಮಗೆ MCQ ಕ್ವಶನ್ಸ್ ಅಲ್ಲೂ ಕೇಳೋ ಚಾನ್ಸಸ್ ಇದೆ. ಓಕೆ, program is divided into smaller parts. This is called as modular programming. ಯಾವುದೇ ತರಹದ ಒಂದು ಕಾಂಪ್ಲೆಕ್ಸಿಟಿನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಮಾಡ್ಯುಲರ್ ಪ್ರೋಗ್ರಾಮಿಂಗ್ನ ಅಪ್ರೋಚ್ ಹೋಗ್ತಾ ಇದ್ದೀವಿ. ಅಲ್ಲೇನು ಮಾಡ್ತಾ ಇದ್ದೀವಿ, ಒಂದು ಹ್ಯೂಜ್ ಪ್ರೋಗ್ರಾಮ್ ಅಥವಾ ಒಂದು ಲೆಂತಿ ಪ್ರೋಗ್ರಾಮ್ನ ಸ್ಮಾಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಓಕೆ, ಇದಿಷ್ಟು ಗೊತ್ತಾದ್ಮೇಲೆ ಫಂಕ್ಷನ್ ಏನೆಲ್ಲ ಡಿಸ್ಅಡ್ವಾಂಟೇಜ್ನ ನನಗೆ ಸಾಲ್ವ್ ಮಾಡಿಕೊಟ್ಟಿದೆ ನೋಡಿ. ಆಸ್ ಪ್ರೋಗ್ರಾಮ್ಸ್ ಬಿಕಮ್ ಲೆಂತಿ ಆ್ಯಂಡ್ ಕಾಂಪ್ಲೆಕ್ಸ್, ಪ್ರೋಗ್ರಾಮ್ ತುಂಬ ಲೆಂತಿ ಮತ್ತು ಕಾಂಪ್ಲೆಕ್ಸ್ ಆಗ್ತಾ ಹೋದಂಗೆ ಏನಾಗ್ತಿರುತ್ತೆ, ರೈಟಿಂಗ್ ಆಲ್ ಸ್ಟೇಟ್ಮೆಂಟ್ಸ್ ಇನ್ ಅ ಸಿಂಗಲ್ ಬ್ಲಾಕ್ ವಿಲ್ ಬಿಕಮ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಆಲ್ಸೋ ಟು ಮ್ಯಾನೇಜ್. ಸೊ ಪ್ರೋಗ್ರಾಮ್ ಲೆಂತಿ ಆಗ್ತಾ ಹೋದಂಗೆಲ್ಲ ಏನಾಗ್ಬಿಡುತ್ತೆ, ನನಗೆ ಆ ಪ್ರೋಗ್ರಾಮ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಓಕೆ, ಅಥವಾ ಯಾವ್ದಾದ್ರು ಒಂದು ಲಾಜಿಕ್ನ ಚೇಂಜ್ ಮಾಡೋದಾಗ್ಲಿ ಅಥವಾ ಮಾಡಿಫೈ ಮಾಡೋದಕ್ಕೂ ಕಷ್ಟ ಆಗ್ಬಿಡುತ್ತೆ. ಈ ಪ್ರಾಬ್ಲಮ್ನ ಓವರ್ಕಮ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದೀವಿ, ಪ್ರೋಗ್ರಾಮ್ ಇಸ್ ಡಿವೈಡೆಡ್ ಇಂಟು ಸ್ಮಾಲರ್ ಯೂನಿಟ್. ವಾಟ್ ದಿಸ್ ಸ್ಮಾಲರ್ ಯೂನಿಟ್ ಇಸ್ ಕಾಲ್ಡ್ ಆಸ್ ಫಂಕ್ಷನ್ಸ್. ಅರ್ಥ ಆಗ್ತಿದೆಯಾ? ಸೊ ಏನು ನನ್ನ ಪ್ರೋಗ್ರಾಮು ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೀನೋ ಅದನ್ನ ನಾನು ಏನಂತ ಕರಿತೀನಿ, ಫಂಕ್ಷನ್ಸ್ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಡೆಫಿನಿಷನ್ ಆಫ್ ಫಂಕ್ಷನ್. ಸೊ ಇಷ್ಟೊತ್ತು ನಾವು ಫಂಕ್ಷನ್ಸ್ದು ಎಕ್ಸಾಂಪಲ್ ನೋಡಿದ್ವಿ, ಯಾವ ಡಿಸ್ಅಡ್ವಾಂಟೇಜ್ನ ಅದು ಓವರ್ಕಮ್ ಮಾಡುತ್ತೆ ಅದನ್ನು ನೋಡಿದ್ವಿ, ಅದರದ್ದು ಅಡ್ವಾಂಟೇಜಸ್ ನೋಡಿದ್ವಿ, ಏನು ಡಿಸ್ಅಡ್ವಾಂಟೇಜ್ನ ಅದನ್ನು ಓವರ್ಕಮ್ ಮಾಡಿದ್ವಿ ಅದನ್ನು ನೋಡಿದ್ವಿ. ಸೊ ಈಗ ನಮ್ಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಫಂಕ್ಷನ್ ಅಂದ್ರೆ ಏನು ಅಂತ. ಸೊ ಈಸಿಯಾಗಿ ಅದರ ಇದನ್ನ ನೋಡ್ಕೊಳ್ಳೋಣ. A function is named group of statement that performs a specific task when it is called. ನಾನು ಹೇಳಿದೆ ಅಲ್ವಾ ಎಕ್ಸಾಂಪಲ್ ಅಲ್ಲೇ. ಸೊ ಆಡ್ ನಂಬರ್ಸ್ ಅನ್ನೋದನ್ನ ಕಾಲ್ ಮಾಡ್ತಾ ಇದ್ದೀನಿ. ಎಲ್ಲಿ ಕಾಲ್ ಮಾಡ್ತಾ ಇದ್ದೀನಿ, 4,5 ಅಂತ ಎರಡು ಪ್ಯಾರಾಮೀಟರ್ಸ್ನ ಕೊಟ್ಬಿಟ್ಟು ಅಥವಾ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡಿಬಿಟ್ಟು ಕಾಲ್ ಮಾಡ್ತಾ ಇದ್ದೀನಿ. ಅದನ್ನೇ ನಾವು ಫಂಕ್ಷನ್ ಅಂತ ಕರಿತೀವಿ. ಇಟ್ ಇಸ್ ಅ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್. ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್. ಅದೇನು ಮಾಡುತ್ತೆ, ಇಟ್ ವಿಲ್ ಪರ್ಫಾರ್ಮ್ ಅ ಸ್ಪೆಸಿಫಿಕ್ ಟಾಸ್ಕ್ ವೆನ್ ಇಟ್ ಇಸ್ ಕಾಲ್ಡ್. ಓಕೆ, ಸೊ ಇಲ್ಲಿ ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸ್ ಅಂದ್ರೆ ಏನು, ನಾನು ನನ್ನ ಪ್ರೋಗ್ರಾಮಲ್ಲಿ ಫಂಕ್ಷನ್ಸ್ನ ಯೂಸ್ ಮಾಡ್ಕೊಬೇಕು ಅಂದರೆ ಯಾವ ರೂಲ್ನ ಫಾಲೋ ಮಾಡಬೇಕು, ಅದೇ ತಾನೇ ಸಿಂಟ್ಯಾಕ್ಸ್ ಅಂದರೆ. ಸೊ ಏನು ರೂಲ್ ಇದು, DEF ಅನ್ನೋದೇನು, ಕೀವರ್ಡ್. ನಾನು ಮೊದಲೇ ಹೇಳಿದ್ದೀನಿ. ಸ್ಪೇಸ್ ಫಂಕ್ಷನ್ ನೇಮ್ ಆಫ್ ದ ಫಂಕ್ಷನ್, ಆಡ್ ನಂಬರ್ಸ್ ಅಂತ ಕೊಟ್ಟಿದ್ದೆ ಅಲ್ವಾ ಎಕ್ಸಾಂಪಲ್ಲಿ, ಅದು. ಆಮೇಲೆ ಅಲ್ಲಿ A, B ಅಲ್ಲ X, Y ಅಂತ ಕೊಟ್ಟಿದ್ದೆ ಅಲ್ವಾ, ಅದನ್ನ ಏನಂತ ಕರಿತೀವಿ ನಾವು, ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಕೋಲನ್ ಅಂದ್ರೆ ಏನು, ಇದು ಈ ಲೈನ್ ಇಲ್ಲಿಗೆ ಎಂಡ್ ಆಗಲ್ಲ, ಕಂಟಿನ್ಯೂ ಆಗುತ್ತೆ. ಏನ್ ಇರಬೇಕು ಒಳಗಡೆ, ಸ್ಟೇಟ್ಮೆಂಟ್ಸ್ ಏನಕ್ಕೆ ಬೇಕು, ಸ್ಟೇಟ್ಮೆಂಟ್ಸ್ ಅಲ್ಲಿ ತಾನೇ ಆಕ್ಚುಲಿ ಏನ್ ಟಾಸ್ಕ್ ಪರ್ಫಾರ್ಮ್ ಮಾಡಬೇಕು ಅಂತ ಇರೋದು. ಅದಕ್ಕೆ ಸ್ಟೇಟ್ಮೆಂಟ್ಸ್ನ ನಾವು ಮೆನ್ಷನ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಇದು ಫಂಕ್ಷನ್ಸ್ ಅಂದ್ರೆ ಬೇಸಿಕ್ ಡೆಫಿನಿಷನ್ಸ್ ಆಫ್ ಫಂಕ್ಷನ್ಸ್ ವಿತ್ ದ ಸಿಂಟ್ಯಾಕ್ಸ್. ಸೊ ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಅಡ್ವಾಂಟೇಜಸ್ ಇನ್ನೊಂದ್ಸಲ ನೋಡೋದಾದ್ರೆ, ರೀಡಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ, ಕೋಡ್ನ ರಿಡ್ಯೂಸ್ ಮಾಡುತ್ತೆ, ಆಮೇಲೆ ಡಿಬಗಿಂಗ್ ವೆರಿ ಈಸಿ ಆಗುತ್ತೆ, ಇಟ್ ಸಪೋರ್ಟ್ಸ್ ದ ಟೀಮ್ ವರ್ಕ್ ಅಂದ್ರೆ ಏನು, ಒಂದು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ IT ಅಲ್ಲಿ ನಾನು ಮಾತಾಡ್ತಿರೋದಾದ್ರೆ, ಸೊ ಒಂದು ಸಾಫ್ಟ್ವೇರ್ ಅಂತ ತಗೊಂಡ್ರೆ ನಾವೇನು ಅನ್ಕೊಂಡ್ಬಿಡ್ತೀವಿ, ಸಾಫ್ಟ್ವೇರ್ ಒಂದು ಟೀಮ್ ಮಾತ್ರ ಬಿಲ್ಡ್ ಮಾಡಿರುತ್ತೆ ಅಂತ. ಇಲ್ಲ, ಇಂಟರ್ಫೇಸ್ ಅನ್ನೋದೇ ಒಂದು ಸಪ್ರೇಟ್ ಟೀಮ್ ಬಿಲ್ಡ್ ಮಾಡಿರುತ್ತೆ. ಸಾಫ್ಟ್ವೇರ್ ಇಂಟರ್ಫೇಸ್ನ, ಡೇಟಾಬೇಸ್ನ ಇನ್ನೊಂದು ಟೀಮ್ ಬಿಲ್ಡ್ ಮಾಡಿರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರೋ ನೆಟ್ವರ್ಕಿಂಗ್ ಥಿಂಗ್ಸ್ನ ಇನ್ನೊಂದು ಟೀಮ್ ಬಿಲ್ಡ್ ಮಾಡಿರುತ್ತೆ. ಸೊ ಇದರಿಂದ ಏನಾಗಿರುತ್ತೆ, ಪ್ರತಿಯೊಂದು ಒಂದೊಂದು ಸ್ಪೆಸಿಫಿಕ್ ಫಂಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಅಲ್ವಾ. ಸೊ ಆ ಕಾರಣದಿಂದ ಇಟ್ ವಿಲ್ ಎನ್ಹಾನ್ಸಸ್ ದ ಸಪೋರ್ಟ್ ಆಫ್ ಟೀಮ್ ವರ್ಕ್ ಅಲ್ಲಿ ಮಾಡೋದ್ರಿಂದ ಏನಾಗಿರುತ್ತೆ, ಔಟ್ಪುಟ್ ಚೆನ್ನಾಗಿ ಬರುತ್ತೆ ಮತ್ತೆ ಎಫೆಕ್ಟಿವ್ ಆಗಿ ಬರುತ್ತೆ. ಓಕೆ, ಎರಡನೇದು ಬಂದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಏನಿದು ಯೂಸರ್ ಡಿಫೈನ್ಡ್ ಫಂಕ್ಷನ್ that is written by the programmer according to the requirement is called as user defined function. ನೋಡಿ ಮಕ್ಕಳ, ಪೈಥಾನ್ ಅಂತ ಬಂದಾಗ ಅಥವಾ ಯಾವುದೇ ಒಂದು ಪ್ರೋಗ್ರಾಮ್ ಅಂತ ಬಂದಾಗ ಎರಡು ತರ ಫಂಕ್ಷನ್ಸ್ ಇರುತ್ತೆ. ಓಕೆ, ಒಂದು ಬಿಲ್ಟ್ ಇನ್ ಫಂಕ್ಷನ್ ಅಥವಾ ಇನ್ಬಿಲ್ಟ್ ಫಂಕ್ಷನ್ ಅಂತ ನಾವು ಕರಿತೀವಿ, ಇನ್ನೊಂದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಓಕೆ, ಏನದು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದ್ರೆ, ಆಲ್ರೆಡಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಡಿಫೈನ್ ಆಗಿರುತ್ತೆ, ಅದನ್ನ ನಾವು ಬಿಲ್ಟ್ ಇನ್ ಫಂಕ್ಷನ್ ಅಂತ ಕರಿತೀವಿ. ಯಾವುದೆಲ್ಲ ಬಿಲ್ಟ್ ಇನ್ ಫಂಕ್ಷನ್ಸ್ ಅಂದ್ರೆ, ಒಂದಷ್ಟು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇನ್ಪುಟ್,
ಇನ್ನೊಂದು ಪ್ರಿಂಟ್. ಸಿಂಪಲ್ ಆಗಿ 2 ಎಕ್ಸಾಂಪಲ್. ಓಕೆ, ನಾನು ಪ್ರಿಂಟ್ ಅಂತ ಒಂದು ಫಂಕ್ಷನ್ನ ನಾನು ಯೂಸ್ ಮಾಡ್ಕೊಂಡ್ರೆ ನನ್ನ ಪ್ರೋಗ್ರಾಮಲ್ಲಿ ಏನು ಮಾಡುತ್ತೆ, ಔಟ್ಪುಟ್ನ ಡಿಸ್ಪ್ಲೇ ಮಾಡುತ್ತೆ ಅಲ್ವಾ. ಅದೇ ಥರ ಇನ್ಪುಟ್ ಫಂಕ್ಷನ್ನ ನಾನು ಯೂಸ್ ಮಾಡಿದ್ರೆ ಅದೇನು ಮಾಡುತ್ತೆ, ಯೂಸರಿಂದ ಔಟ್ಪುಟ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ಎರಡನ್ನ ನಾವು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ ಕರಿತೀವಿ. ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂದ್ರೆ ಏನು, ನಾನು ನನ್ನ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ನಾನೇ ಒಂದು ಫಂಕ್ಷನ್ನ ಡಿಫೈನ್ ಮಾಡಿಕೊಂಡು ಅದರೊಳಗಡೆ ಒಂದು ಲಾಜಿಕ್ನ ಬರ್ಕೋತೀನಲ್ಲ, ಅದನ್ನ ನಾನು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಈ ಥರ ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಇದೆ. ಮೊದಲನೇ ಎಕ್ಸಾಂಪಲ್ ಯಾವುದು, ಫಂಕ್ಷನ್ ವಿತೌಟ್ ಪ್ಯಾರಾಮೀಟರ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂ. ಒಂದು ಫಂಕ್ಷನ್ ಅಂತ ತಗೊಂಡ್ರೆ 2 ಆಸ್ಪೆಕ್ಟ್ ಇರುತ್ತೆ, ಒಂದು ಪ್ಯಾರಾಮೀಟರ್, ಇನ್ನೊಂದು ರಿಟರ್ನ್ ವ್ಯಾಲ್ಯೂ. ಯಾವುದು ಒಂದು ಫಂಕ್ಷನ್ಗೆ ಪ್ಯಾರಾಮೀಟರ್ಸ್ ನಾನು ಮೆನ್ಷನ್ ಮಾಡಿರಲ್ಲ, ಓಕೆ, ಮತ್ತೆ ಅದಕ್ಕೆ ರಿಟರ್ನ್ ವ್ಯಾಲ್ಯೂ ಕೊಡಲ್ವಲ್ಲ, ಅದು ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಯೂಸರ್ ಡಿಫೈನ್ಡ್ ಫಂಕ್ಷನ್. ಇಲ್ಲಿ ನೋಡಿ, ಇಲ್ಲಿ DEF ಗ್ರೀಟ್ ಅನ್ನೋದೇನು ಫಂಕ್ಷನ್. ಇದು ಹೇಗೆ ನಾನು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತೀನಿ, ಯಾಕೆಂದ್ರೆ ಈ ಫಂಕ್ಷನ್ ನಾನು ಡಿಫೈನ್ ಮಾಡ್ಕೋತಾ ಇದ್ದೀನಿ. ಹೇಗೆ ಡಿಫೈನ್ ಮಾಡ್ಕೊತಿದ್ದೀನಿ, ಯೂಸಿಂಗ್ ಅ ಕೀವರ್ಡ್ ಕಾಲ್ಡ್ DEF. ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ಗುಡ್ ಮಾರ್ನಿಂಗ್. ಇದರೊಳಗಡೆ ಯಾವುದೇ ತರಹದ ಪ್ಯಾರಾಮೀಟರ್ ಇದೆಯಾ, ನೋ ಪ್ಯಾರಾಮೀಟರ್, ಒಳಗಡೆ ಏನನ್ನೂ ಇಲ್ಲ ಅಲ್ವಾ, ಇಟ್ ಇಸ್ ಎಂಟಿ. ಓಕೆ, ಅದಕ್ಕೆ ಇದು ನೋ ಪ್ಯಾರಾಮೀಟರ್, ಪ್ರಿಂಟ್ ಗುಡ್ ಮಾರ್ನಿಂಗ್ ಗ್ರೀಟ್. ಆಮೇಲೆ ಇಲ್ಲಿ ನಾನು ರಿಟರ್ನ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತಾ ಇದ್ದೀನಾ, ಇಲ್ಲ. ಸೊ ಪ್ರಿಂಟ್ ಗುಡ್ ಮಾರ್ನಿಂಗ್. ಇಲ್ಲಿ ಏನಕ್ಕೆ ಮತ್ತೆ ಗ್ರೀಟ್ ಅಂತ ಬರ್ದಿದ್ದೀನಿ ಅಂದರೆ, ದಿಸ್ ಇಸ್ ಕಾಲ್ಡ್ ಆಸ್ ಕಾಲಿಂಗ್ ಅ ಫಂಕ್ಷನ್. ನಾನು ಆಲ್ರೆಡಿ ಡಿಫೈನ್ ಮಾಡಿರೋ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ ಅಲ್ವಾ, ಅದಕ್ಕೆ ಈ ಪಾರ್ಟ್ನ ಕಾಲಿಂಗ್ ಅ ಫಂಕ್ಷನ್ ಅಂತ ಕರಿತೀನಿ. ಈಗ ಕಾಲಿಂಗ್ ದ ಫಂಕ್ಷನ್ ಏನಕ್ಕೆ ಅವಶ್ಯಕತೆ ನೋಡಿ, ನಾನೊಂದು ಫಂಕ್ಷನ್ನ ಡಿಫೈನ್ ಮಾಡಿ ಅದರೊಳಗಡೆ ಲಾಜಿಕ್ನ ಬರೆದಿಟ್ಬಿಟ್ಟಿರ್ತೀನಿ. ಓಕೆ, ನಾನು ಅದನ್ನ ಕಾಲೇ ಮಾಡಲಿಲ್ಲ ಅಂದರೆ ನಾನು ಅದನ್ನ ಉಪಯೋಗಿಸ್ತಿಲ್ಲ ಅಂತ ಅರ್ಥ. ನಾನು ಒಂದು ಫಂಕ್ಷನ್ನ ಡಿಫೈನ್ ಮಾಡಿ ಅದರೊಳಗಡೆ ಲಾಜಿಕ್ ಬರೆದಿಟ್ಟು ಅದನ್ನ ನಾನು ಉಪಯೋಗಿಸ್ತಿಲ್ಲ ಅಂದರೆ ಅದು ಬರೆದಿದ್ದು ಏನು ಉಪಯೋಗ ಆಗಲ್ಲ ಅಂತ ಅರ್ಥ ಅಲ್ವಾ, ಅಂದರೆ ಅದು ವೇಸ್ಟ್ ಆದಂಗೆ ಲೆಕ್ಕ. ಸೊ ಇದು ಯೂಸ್ ಮಾಡೋದ್ರಿಂದ, ಈ ಪಾರ್ಟ್ ಯೂಸ್ ಮಾಡೋದ್ರಿಂದ ನಾನು ಒಂದು ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಇದು ಮೊದಲನೇ ಎಕ್ಸಾಂಪಲ್. ಇಲ್ಲಿ ಪ್ಯಾರಾಮೀಟರ್ಸ್ ಮತ್ತೆ ಆರ್ಗ್ಯುಮೆಂಟ್ಸ್ ಬಗ್ಗೆ ಒಂದು ಕ್ಲಾರಿಟಿ ಪಡ್ಕೊಳ್ಳೋಣ. ಏನಿದು ಪ್ಯಾರಾಮೀಟರ್ ಮತ್ತೆ ಆರ್ಗ್ಯುಮೆಂಟ್ಸ್ ಅಂದ್ರೆ, ವೇರಿಯಬಲ್ ಇನ್ ಫಂಕ್ಷನ್ ಡೆಫಿನಿಷನ್ ಇಸ್ ಕಾಲ್ಡ್ ಆಸ್ ಪ್ಯಾರಾಮೀಟರ್. ಇದು ಸಹ ನಮ್ಮ MCQ ಬರುತ್ತೆ. ಎನಿ ವೇರಿಯಬಲ್ ದಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಫಂಕ್ಷನ್ ಡೆಫಿನಿಷನ್ ಇಸ್ ಕಾಲ್ಡ್ ಆಸ್ ಪ್ಯಾರಾಮೀಟರ್. ಆರ್ಗ್ಯುಮೆಂಟ್ ಅಂದ್ರೇನು, ದ ವ್ಯಾಲ್ಯೂ ಪಾಸ್ ಡ್ಯೂರಿಂಗ್ ಅ ಫಂಕ್ಷನ್ ಕಾಲ್. ನಾನು ಫಂಕ್ಷನ್ನ ಕಾಲ್ ಮಾಡಬೇಕಾದ್ರೆ ಅದರ ಒಂದು ವ್ಯಾಲ್ಯೂನ ಪಾಸ್ ಮಾಡ್ತೀನಲ್ಲ, ಅದನ್ನ ಏನಂತ ಕರಿತೀನಿ, ಆರ್ಗ್ಯುಮೆಂಟ್ ಅಂತ ಕರಿತೀನಿ. ಇಲ್ಲಿ ಎಕ್ಸಾಂಪಲ್ ಫಾರ್ ಬೋತ್ ಪ್ಯಾರಾಮೀಟರ್ ಮತ್ತು ಆರ್ಗ್ಯುಮೆಂಟ್ ಎರಡಕ್ಕೂ ಎಕ್ಸಾಂಪಲ್ ಇದೆ ನೋಡೋಣ. DEF ಅಲ್ಲಿ ಏನ್ ಮಾಡ್ತಾ ಇದೀನಿ, ಫಂಕ್ಷನ್ ನ ಡಿಫೈನ್ ಮಾಡ್ಕೋತಾ ಇದೀನಿ. ಸ್ಕ್ವೇರ್ ಅನ್ನೋದೇನು, ಇಲ್ಲಿ ಫಂಕ್ಷನ್ ನೇಮ್ ಆಫ್ n, ಇದನ್ನ ಏನಂತ ಕರಿತೀವಿ ನಾವು, ಪ್ಯಾರಾಮೀಟರ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಇದ್ರೊಳಗಡೆ ಏನ್ ಮಾಡ್ತಾ ಇದೀವಿ, ಲಾಜಿಕ್ ಬರಿತಾ ಇದೀವಿ ಅಲ್ವಾ. ಏನದು ಲಾಜಿಕ್, ಪ್ರಿಂಟ್ n ಸ್ಟಾರ್ n. ಎಕ್ಸ್ಕ್ಯೂಸ್, ಪ್ರಿಂಟ್ n ಸ್ಟಾರ್ n ಅಂದ್ರೆ ಏನ್ ಮಾಡ್ತಾ ಇದೀನಿ, ಇಲ್ಲಿ ಏನು ನನಗೆ ಪ್ಯಾರಾಮೀಟರ್ ಇದೆಯೋ ಇದನ್ನ 2 ಸಲ ಮಲ್ಟಿಪ್ಲೈ ಮಾಡು. ಓಕೆ, n ಸ್ಟಾರ್ n. ಸೊ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತಾ ಇದೀನಿ, ಅದೇ ಫಂಕ್ಷನ್ ಹೆಸರನ್ನ ತಗೊಂಡು ಸ್ಕ್ವೇರ್ ಆಫ್ 5 ಅಂದ್ರೆ ಏನ್ ಮಾಡ್ತಾ ಇದೀನಿ, ನಾನು ಇಲ್ಲಿ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀನಿ ಅಲ್ವಾ. ಇದನ್ನ ಫಂಕ್ಷನ್ ಕಾಲ್ ಅಂತನಾದ್ರೂ ಕರೀರಿ, ಆರ್ ಕಾಲಿಂಗ್ ಅ ಫಂಕ್ಷನ್ ಅಂತನಾದ್ರೂ ಕರೀರಿ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನಾನು ಫಂಕ್ಷನ್ ನ ಕಾಲ್ ಮಾಡಬೇಕಾದ್ರೆ ಒಂದು ವ್ಯಾಲ್ಯೂನ ಪಾಸ್ ಮಾಡ್ತಾ ಇದ್ದೀನಾ, ಹೌದು. ಏನದು, 5 ಅನ್ನೋ ವ್ಯಾಲ್ಯೂ. ಸೊ ನೆಕ್ಸ್ಟ್ ಏನಾಗ್ಬಿಡುತ್ತೆ, ಈ ಫಂಕ್ಷನ್ ಆರ್ಗ್ಯುಮೆಂಟ್ ನ ಪಾಸ್ ಮಾಡಿದ ತಕ್ಷಣ ಏನಾಗುತ್ತೆ, ಆ ಫಂಕ್ಷನ್ ಎಕ್ಸಿಕ್ಯೂಟ್ ಆಗಿ ನನಗೆ ಔಟ್ಪುಟ್ ಏನಂತ ಬರುತ್ತೆ, ಫೈನಲಿ ಔಟ್ಪುಟ್ 25 ಅಂತ ಬರುತ್ತೆ. ಯಾಕೆಂದ್ರೆ 5 ಪಾಸ್ ಮಾಡಿರೋದು, 5 into 5 is nothing but 25. ಇದನ್ನ ನಾವು ಆರ್ಗ್ಯುಮೆಂಟ್ಸ್ ಮತ್ತೆ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಸೊ ಈ ಎರಡನೇ ವೇ ಏನು, ಫಂಕ್ಷನ್ಸ್ ಅಲ್ಲಿ ಫಂಕ್ಷನ್ ವಿತ್ ಪ್ಯಾರಾಮೀಟರ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂ. ಫಂಕ್ಷನ್ ಅಲ್ಲಿ ಒಂದು ಪ್ಯಾರಾಮೀಟರ್ ಇರುತ್ತೆ, ಆದ್ರೆ ಅದಕ್ಕೆ ಯಾವುದೇ ಅಂತ ಒಂದು ರಿಟರ್ನ್ ವ್ಯಾಲ್ಯೂ ಇರಲ್ಲ. ಏನಿದು, ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಏನಾಗುತ್ತೆ ಇಲ್ಲಿ, DEF ಯೂಸ್ ಮಾಡ್ಕೊಂಡಿದ್ದೀನಿ, ಫಂಕ್ಷನ್ ನಾನು ಡಿಫೈನ್ ಮಾಡ್ತಾ ಇದ್ದೀನಿ, ಸಮ್ n ಆಫ್ n. ಇಲ್ಲಿ ಸಮ್ n ಅನ್ನೋದೇನು, ಅದೇ ಒಂದು ಫಂಕ್ಷನ್ ನೇಮ್. ಆಫ್ n ಅಂದ್ರೇನು, ಅದು ಪ್ಯಾರಾಮೀಟರ್. ಸ್ಮಾಲ್ n ಇಸ್ ಅ ಪ್ಯಾರಾಮೀಟರ್. ಆಮೇಲೆ ಒಂದು ವೇರಿಯಬಲ್ನ ನಾನು ಡಿಕ್ಲೇರ್ ಮಾಡಿಕೊಂಡು ಅದಕ್ಕೆ ಏನು ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ, 0 ಅಂತ ನಾನು ಇನಿಷಿಯಲೈಸ್ ಮಾಡ್ತಾ ಇದ್ದೀನಿ.
ಫಾರ್ ಐ ಇನ್ ರೇಂಜ್ ಆಫ್ 1, n+1. ಸೊ ನಾನು ಫಸ್ಟ್ n ನ್ಯಾಚುರಲ್ ನಂಬರ್ಸ್ನ ಅಡಿಷನ್ ತಗೋತಾ ಇದ್ದೀನಿ ಅಲ್ವಾ, ಸಮ್ ಆಫ್ n ನ್ಯಾಚುರಲ್ ನಂಬರ್ಸ್ನ. ಸೊ ಅಲ್ಲೇನು ಮಾಡ್ತಾ ಇದ್ದೀನಿ, ಒಂದು ಫಾರ್ ಲೂಪ್ ಹಾಕೋತಾ ಇದ್ದೀನಿ. ನನಗೆ ಇನಿಷಿಯಲ್ ವ್ಯಾಲ್ಯೂನು ಗೊತ್ತು, ಫೈನಲ್ ವ್ಯಾಲ್ಯೂ ಎಷ್ಟು ಹಾಕೊಂಡಿದ್ದೀನಿ, n+1. ಏನು ಮಾಡ್ತಾ ಹೋಗ್ತಾ ಇದ್ದೀನಿ, s ಪ್ಲಸ್ ಈಕ್ವಲ್ ಟು ಐ. ಸೊ ನಾನು ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ, s ಪ್ಲಸ್ ಇಸ್ ಈಕ್ವಲ್ ಟು ಐ. ಸೊ ಫೈನಲಿ ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ ಸಮ್ ಇಸ್ ಈಕ್ವಲ್ ಟು ಎಸ್. ಸೊ ಇನಿಷಿಯಲಿ ಸಮ್ ಎಷ್ಟಾಗಿರುತ್ತೆ, 0 ಇರುತ್ತೆ. ನಾನು ಎಷ್ಟು ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತೀನೋ, ಅಂದರೆ n ವ್ಯಾಲ್ಯೂ ಎಷ್ಟು ಕೊಡ್ತಾ ಹೋಗ್ತೀನೋ ಅಷ್ಟ್ರದ್ದು ನನಗೆ ಸಮ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಫೈನಲಿ ಏನು ಮಾಡ್ತಾ ಇದ್ದೀನಿ, ನಮ್ ಇಸ್ ಈಕ್ವಲ್ ಟು ಯೂಸರಿಂದ ಇನ್ಪುಟ್ನ ನಾನು ತಗೋತಾ ಇದ್ದೀನಿ ಅಲ್ವಾ, ಇಂಟ್ ಆಫ್ ಇನ್ಪುಟ್ ಆಫ್ ಎಂಟರ್ n ವ್ಯಾಲ್ಯೂನ ಕೊಡ್ತಾರೆ. ಫೈನಲಿ ನಾನು ಈ ಫಂಕ್ಷನ್ನ ಕಾಲ್ ಮಾಡೋದ್ರಿಂದ ಸಮ್ ಎನ್ ಆಫ್ ನಮ್ ಅಂತ ನಾನು ಕಾಲ್ ಮಾಡೋದ್ರಿಂದ ಈ ಫಂಕ್ಷನ್ ಏನಾಗುತ್ತೆ, ಇದಿಷ್ಟು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ, ಬಾಡಿ ಆಫ್ ದ ಫಂಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಓಕೆ, ಈ ಪ್ರೋಗ್ರಾಮ್ ವಿತ್ ಎಕ್ಸಾಂಪಲ್ ತಿಳ್ಕೊಳ್ಳೋದಾದ್ರೆ ನಮ್ ಇಸ್ ಈಕ್ವಲ್ ಟು ಅಲ್ವಾ, ಏನಂತ ಬರುತ್ತೆ, ಇದ್ರದ್ದು ಔಟ್ಪುಟ್ ಸ್ಕ್ರೀನ್ ಹೇಗೆ ಡಿಸ್ಪ್ಲೇ ಆಗುತ್ತೆ ಅಂದರೆ ಎಂಟರ್ ಎನ್ ಅಂತ ಕೇಳುತ್ತೆ, ಎಂಟರ್ ಎನ್. ಸೊ ನಾನು 5 ಅಂತ ಕೊಡ್ತೀನಿ. ಓಕೆ, 5 ಅಂತ ಕೊಟ್ಟ ತಕ್ಷಣ ನ್ಯಾಚುರಲ್ ನಂಬರ್ಸ್ ಹೇಗೆ ಜನರೇಟ್ ಆಗುತ್ತೆ, ಇನಿಷಿಯಲಿ ಎಷ್ಟಿರುತ್ತೆ, 0. ನ್ಯಾಚುರಲ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದ, 1 ಇಂದ, ಯಾಕೆಂದ್ರೆ ನಾನು ಕೊಟ್ಟಿರೋದೇ ಇಲ್ಲಿ 1 ಅಂತ ಅಲ್ವಾ. ಸೊ ಇಲ್ಲಿ 1, 2, 3, 4, 5 ಇಲ್ಲಿ ಯೂಶಲಿ ಎನ್ಗೆ ನಿಲ್ತಿತ್ತು, ಆದರೆ ಇಲ್ಲಿ ಪರ್ಪಸ್ಫುಲಿ ನಾನೇನಂತ ಕೊಟ್ಟಿದ್ದೀನಿ, n+1 ಅಲ್ವಾ. ಸೊ 5 ನಿಲ್ಲುತ್ತೆ. ಸೊ 1 + 2 3, 3 + 3 6 + 4 10, 10 + 5 15. ಸೊ ಫೈನಲಿ ನನಗೆ ಏನಂತ ಬರುತ್ತೆ, ಸಮ್ ಇಸ್ ಈಕ್ವಲ್ ಟು 15. ಇದು ನನ್ನ ಔಟ್ಪುಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇನ್ಪುಟ್ 5 ಇರಿದ್ರೆ ಔಟ್ಪುಟ್ 15 ಅಂತ ಬರುತ್ತೆ. ಸೊ ಆ ಲಾಜಿಕ್ ಹೆಂಗೆ ಬರ್ದಿದ್ದೀವಿ ನಾವು, ಇನಿಷಿಯಲಿ ಎಸ್ ಏನೇ ಇರುತ್ತೆ, 0 ಇರುತ್ತೆ. ಫಾರ್ ಐ ಇನ್ ರೇಂಜ್ ಆಫ್ 1, ಇನಿಷಿಯಲ್ ವ್ಯಾಲ್ಯೂ ಎಷ್ಟು ಕೊಡ್ತಾ ಇದೀನಿ, 1. ಯಾಕೆಂದ್ರೆ ನ್ಯಾಚುರಲ್ ನಂಬರ್ಸ್ ಯಾವ್ದ್ರಿಂದ ಸ್ಟಾರ್ಟ್ ಆಗಬೇಕು, 1 ಇಂದ. ಯೂಶಲಿ ಫಾರ್ ಲೂಪಲ್ಲಿ ಏನಾಗಿರುತ್ತೆ, ಎನ್ ವ್ಯಾಲ್ಯೂ ಏನಿರುತ್ತೋ ಅದಕ್ಕಿಂತ ಹಿಂದಿನ ವ್ಯಾಲ್ಯೂವರೆಗೆ ಮಾತ್ರ ತಗೊಳುತ್ತೆ. ನನಗೆ ನ್ಯಾಚುರಲ್ ನಂಬರ್ಸ್ ಅಂತ ತಗೊಂಡಾಗ ನಾನು ಯಾವ ವ್ಯಾಲ್ಯೂ ಮೆನ್ಷನ್ ಮಾಡಿರ್ತೀನೋ ಅದು ಸಹ ಸಮ್ ಒಳಗಡೆ ಇನ್ಕ್ಲೂಡ್ ಆಗಬೇಕು. ಅದಕ್ಕೋಸ್ಕರ ಎನ್ಗೆ ನಿಲ್ಲಿಸ್ತೆ ನಾನು n+1 ತಗೊಂಡು ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಏನೆಲ್ಲ ನಂಬರ್ಸ್ ಜನರೇಟ್ ಆಗ್ತಾ ಹೋಗುತ್ತೋ ಅದನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. s ಪ್ಲಸ್ ಈಕ್ವಲ್ ಟು ಐ ಅಂದರೆ ಇಂಡೆಕ್ಸ್. ಫೈನಲಿ ಏನು ಮಾಡ್ತಾ ಇದ್ದೀನಿ, ಅದನ್ನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಅರ್ಥ ಆಗಿದೆ ಅನ್ಕೋತೀನಿ. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಫಂಕ್ಷನ್ ವಿತ್ ರಿಟರ್ನ್ ವ್ಯಾಲ್ಯೂ. ಓಕೆ, ಸೊ ನಾನು ಯಾವುದೇ ಒಂದು ಫಂಕ್ಷನ್ನ ಕೊಡೋದಾದ್ರೆ ಅದಕ್ಕೆ ಒಂದು ರಿಟರ್ನ್ ವ್ಯಾಲ್ಯೂ ಅಂತ ಕೊಡಬೇಕಲ್ವಾ, ನನಗೆ ಅಲ್ಲೇ ಒಂದು ವ್ಯಾಲ್ಯೂನ ರಿಟರ್ನ್ ಮಾಡು ಅಂತ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಏನದು, ಪವರ್ ಕ್ಯಾಲ್ಕುಲೇಟಿಂಗ್ ದ ಪವರ್. ಸೊ ಹೇಗೆ ಡಿಫೈನ್ ಮಾಡ್ಕೋತಾ ಇದ್ದೀನಿ, DF ಅನ್ನೋ ಕೀವರ್ಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಅದ್ರ ಫಂಕ್ಷನ್ ನೇಮ್ ಏನಂತ ಕೊಡ್ತಾ ಇದ್ದೀನಿ ಇಲ್ಲಿ, ಕ್ಯಾಲ್ಕ್ ಪವರ್, CALCPOW, ಕ್ಯಾಲ್ಕ್ POW ಅಂತ ಕೊಡ್ತಾ ಇನ್ ಫಂಕ್ಷನ್ ನೇಮು. ಅದಕ್ಕೆ 2 ಪ್ಯಾರಾಮೀಟರ್ ಇದೆ, ಒಂದು ಬೇಸ್, ಇನ್ನೊಂದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಓಕೆ, BASC ಬೇಸ್, EXP. ಇನಿಷಿಯಲಿ ಅದರೊಳಗಡೆ ಏನು ಮಾಡ್ತಾ ಇದ್ದೀನಿ, ರಿಸಲ್ಟ್ನ ಏನಕ್ಕೆ ಇನಿಷಿಯಲೈಸ್ ಮಾಡ್ಕೋತಾ ಇದ್ದೀನಿ, 1ಗೆ ಇನಿಷಿಯಲೈಸ್ ಮಾಡ್ಕೋತಾ ಇದ್ದೀನಿ. ಫಾರ್ ಐ ಇನ್ ರೇಂಜ್ ಆಫ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ EXP. ಓಕೆ, ರಿಸಲ್ಟ್ ಸ್ಟಾರ್ ಈಕ್ವಲ್ ಟು ಬೇಸ್. ಸೊ ನಾನು ಇಲ್ಲಿ ಏನು ಮಾಡ್ತಾ ಹೋಗ್ತಾ ಇದ್ದೀನಿ, ನಾನು ಬೇಸ್ ವ್ಯಾಲ್ಯೂ ತಗೋತಾ ಇದ್ದೀನಿ, ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂ ತಗೋತಾ ಇದ್ದೀನಿ. ಸೊ ಬೇಸ್ಗೆ ಏನಿರುತ್ತೋ ಐ ಆಮ್ ಮಲ್ಟಿಪ್ಲೈಯಿಂಗ್ ಸೋ ಮೆನಿ ಟೈಮ್ಸ್ ದ ಬೇಸ್ ವಾಟ್ ದ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇಸ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 5, 3 ಅಲ್ವಾ, ಇದನ್ನ ಏನಂತ ಕರಿತೀನಿ ನಾನು, ಬೇಸ್ ಅಂತ ಕರಿತೀನಿ. ಓಕೆ, ಇದನ್ನೇನಂತ ಕರಿತೀನಿ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಕರಿತೀನಿ ಅಲ್ವಾ. ಸೊ ಎಷ್ಟು ಸಲ ಈ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಇರುತ್ತೋ ಅಷ್ಟು ಸಲ ಬೇಸ್ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಓಕೆ, ಇದೇ ಈ ಪ್ರೋಗ್ರಾಮ್ ಲಾಜಿಕ್. ರಿಸಲ್ಟ್ ಸ್ಟಾರ್ ಈಕ್ವಲ್ ಟು ಬೇಸ್. ಫೈನಲಿ ಏನ ರಿಟರ್ನ್ ಮಾಡ್ತಾ ಇದ್ದೀನಿ ನಾನು, ರಿಟರ್ನ್ ರಿಸಲ್ಟ್. ಈಗ ಬಿ ಅಂದ್ರೆ ಏನು, ಬೇಸ್ ವ್ಯಾಲ್ಯೂ ಏನು ಅದನ್ನ ಇನ್ಪುಟ್ ಮಾಡು. ಇ ಅಂದ್ರೆ ಏನು, ಎಕ್ಸ್ಪೋನೆಂಟ್ ವ್ಯಾಲ್ಯೂ ಏನು ಅದನ್ನ ಇನ್ಪುಟ್ ಮಾಡು. ಫೈನಲಿ ಆನ್ಸರ್ ಇಸ್ ಈಕ್ವಲ್ ಟು, ಆನ್ಸರ್ ಅನ್ನೋದೇನು ನಾನು ಪ್ರಿಂಟ್ ಮಾಡ್ಬೇಕಲ್ವಾ ಒಂದು ಫೈನಲ್ ರಿಸಲ್ಟ್ನ, ಅದಕ್ಕೆ ಒಂದು ವೇರಿಯೇಬಲ್ ಆಗಿರುತ್ತೆ. ಸೊ ಕ್ಯಾಲ್ಕ್ POW ಅನ್ನೋದು ಏನು, ಫಂಕ್ಷನ್ ಹೆಸರು. ಆ ಫಂಕ್ಷನ್ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, B, E ಅಂತ 2 ಆರ್ಗ್ಯುಮೆಂಟ್ಸ್ನ ಕೊಟ್ಟು ಕಾಲ್ ಮಾಡ್ತಾ ಇದ್ದೀನಿ.
ಇಲ್ಲಿರೋದು ಯಾವುದು ಬೇಸ್ ಕಾಮ ಎಕ್ಸ್ಪೋನೆನ್ಷಿಯಲ್. ಇವೆರಡು ಏನು, ಇದು ಪ್ಯಾರಾಮೀಟರ್, ಇದು ಏನಂತ ಕರಿತೀನಿ ನಾನು, ಆರ್ಗ್ಯುಮೆಂಟ್ಸ್ ಅಂತ ಕರಿತೀನಿ. ಓಕೆ, ಪ್ರಿಂಟ್ ಆನ್ಸರ್ ಅಂತ ಅಂದ ತಕ್ಷಣ ಇದು ಏನು ನಾನು ಇನ್ಪುಟ್ ಕೊಟ್ಟಿರ್ತೀನೋ ಅದು ಇಲ್ಲಿ ಹೋಗಿ ಎಕ್ಸಿಕ್ಯೂಟ್ ಆಗಿ ಫೈನಲಿ ನನಗೆ ಆನ್ಸರ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಈಗ ಸೇ ಫಾರ್ ಅನ್ ಎಕ್ಸಾಂಪಲ್ ಬಿ ಅಲ್ವಾ, ಎಂಟರ್ ದ ಇನ್ಪುಟ್ ಅಂತ ಕೇಳುತ್ತೆ, ಎಂಟರ್ ಬೇಸ್ ಅಂತ ಕೇಳುತ್ತೆ. ಆಗ ನಾನು ಬಿ ವ್ಯಾಲ್ಯೂ ಏನಂತ ಕೊಡ್ಬೋದು, 4 ಅಂತ ಕೊಡ್ತೀನಿ. ಈ ವ್ಯಾಲ್ಯೂ ಏನಂತ ಕೊಡ್ತೀನಿ, 3 ಅಂತ ಕೊಡ್ತೀನಿ. ಓಕೆ, ಸೊ ನಾನು 4,3 ಕೊಟ್ಟ ತಕ್ಷಣ ಕ್ಯಾಲ್ಕ್ ಪವರ್ ಇಸ್ ಈಕ್ವಲ್ ಟು 4,3 ಅಂತ ಇಲ್ಲಿ ಮೆನ್ಷನ್ ಆಗುತ್ತೆ. ಇದು ನಾನು ಮೆನ್ಷನ್ ಮಾಡಿದ ತಕ್ಷಣ ಇದು ಎಲ್ಲೋಗುತ್ತೆ, ಐ ಆಮ್ ಕಾಲಿಂಗ್ ದ ಫಂಕ್ಷನ್ ಅಲ್ವಾ. ಸೊ ಅಲ್ಲೇನಾಗುತ್ತೆ, ಇನಿಷಿಯಲಿ ಏನಿರುತ್ತೆ ರಿಸಲ್ಟ್ 1. ನೀವು ಕೇಳ್ಬೋದು ಯಾಕೆ ಇನಿಷಿಯಲಿ ರಿಸಲ್ಟ್ 1 ಇರಬೇಕು, ರಿಸಲ್ಟ್ 0 ಆದರೆ ನಮಗೆ ಅದು ಔಟ್ಪುಟ್ಗೆ ಎಫೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ರಿಸಲ್ಟ್ ಇಸ್ ಈಕ್ವಲ್ ಟು 1. ಸೊ ಫಾರ್ ಐ ಇನ್ ರೇಂಜ್ ಆಫ್ ಎಕ್ಸ್ಪೋನೆನ್ಷಿಯಲ್, ಐ ಇನ್ ರೇಂಜ್ ಆಫ್ ಎಕ್ಸ್ಪೋನೆನ್ಷಿಯಲ್ ಅಂದ್ರೆ ಏನು, ಇನಿಷಿಯಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು, ಸೊ 1 ಇಂದಾನೆ ಸ್ಟಾರ್ಟ್ ಆಗಬೇಕು. ಸೊ ಕಂಟಿನ್ಯೂಸ್ ಆಗಿ ನಾನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಹೇಗೆ, 4 ಇಂಟು ರಿಸಲ್ಟ್ ಸ್ಟಾರ್ ಈಕ್ವಲ್ ಟು ಬೇಸ್, ಮೊದಲನೇದು ಬರೀ 1 ಇರುತ್ತೆ, 4 ಇಂಟು 1. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದ್ಸಲ ಮಲ್ಟಿಪ್ಲೈ ಮಾಡ್ಬೇಕಲ್ವಾ, 4 ಇಂಟು 4, ಅದು ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ. ಮೊದಲನೇ ಸಲ 4, ಮತ್ತೆ ಎರಡನೇ ಸಲ 4, ಮತ್ತೆ ಮೂರನೇ ಸಲ 4. ರಿಟರ್ನ್ ಫೈನಲಿ ರೇಂಜ್ ಎಲ್ಲಿಗೆ ನಿಲ್ಲುತ್ತೆ ಅದರಿಂದ -1. ಸೊ ಫೈನಲಿ 4 ಇಂಟು 4 ಇಂಟು 4, ವಾಟ್ ಈಸ್ ಮೈ ಆನ್ಸರ್, ದಟ್ ಇಸ್ 64. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಇನಿಷಿಯಲಿ ರಿಸಲ್ಟ್ 4 ಇರುತ್ತೆ, ಅದು 1 ಟೈಮ್. ಅದಾದ್ಮೇಲೆ ನನಗೆ ಎಷ್ಟು ಸಲ ಬರಬೇಕು, 3 ಮೈನಸ್ 1 ಎಷ್ಟು, 2. ಸೊ 2 ಸಲ ರಿಟರ್ನ್ ಮಾಡು. ಸೊ 4 ಇಂಟು 4 ಇಂಟು 4 ವಿಚ್ ಇಸ್ ಈಕ್ವಲ್ ಟು 64. ಅರ್ಥ ಆಗ್ತಿದೆಯಾ? ಸೊ ಇದನ್ನ ಫಂಕ್ಷನ್ ವಿತ್ ರಿಟರ್ನ್ ವ್ಯಾಲ್ಯೂ ಅಂತ ಕರಿತೀವಿ. ನೆಕ್ಸ್ಟ್, ರಿಟರ್ನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್, ಒಂದಕ್ಕಿಂತ ಜಾಸ್ತಿ ವ್ಯಾಲ್ಯೂನ ನಾನೇನಾದರೂ ರಿಟರ್ನ್ ಮಾಡ್ಕೊಬೇಕು ಅಂದರೆ ದಟ್ ಈಸ್ ದ ಅದರ್ ಫಾರ್ಮ್ ಆಫ್ ಫಂಕ್ಷನ್. ಅದು ಯೂಸಿಂಗ್ ವಾಟ್, ಟಪಲ್. ಓಕೆ, ಟಪಲ್ ಬಗ್ಗೆ ನಾವು ಬರೀ ಇಂಟ್ರೊಡಕ್ಷನ್ ತಿಳ್ಕೊಂಡಿದ್ದೀವಿ ಅಲ್ವಾ. ಟಪಲ್ ಇಸ್ ಮ್ಯೂಟೇಬಲ್ ಅಲ್ಲ, ಇಮ್ಯೂಟೇಬಲ್ ಅಲ್ವಾ, ವೇರಾಸ್ ಲಿಸ್ಟ್ ಇಸ್ ಮ್ಯೂಟೇಬಲ್. ಸೊ ಇಟ್ ಇಸ್ ಮೇನ್ಲಿ ಯೂಸ್ಡ್ ಫಾರ್ ರೀಡಿಂಗ್ ಪರ್ಪಸ್ ಅಲ್ವಾ, ರೀಡ್ ಓನ್ಲಿ ಫೈಲ್ಸ್ಗೆ ನಾವು ಟಪಲ್ನ ಯೂಸ್ ಮಾಡ್ಕೊತೀವಿ. ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಏರಿಯಾ ಆ್ಯಂಡ್ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. ಓಕೆ, ಡಿಫೈನ್ ವಾಟ್, ಕ್ಯಾಲ್ಕ್ ಏರಿಯಾ ಪೆರಿ. ಸೊ ಪೆರಿ, ವಿ ಆರ್ ಕ್ಯಾಲ್ಕುಲೇಟಿಂಗ್ ನಾಟ್ ಓನ್ಲಿ ದ ಏರಿಯಾ ಬಟ್ ಆಲ್ಸೋ ದ ಪೆರಿಮೀಟರ್. ಸೊ ಎಲ್ ಕಾಮ ಬಿ ಅನ್ನೋದೇನು, 2 ಪ್ಯಾರಾಮೀಟರ್ಸ್. ಅದರೊಳಗಡೆ ಈ ಫಂಕ್ಷನ್ ಒಳಗಡೆ ಏನು ಆಕ್ಚುಲಿ ಪರ್ಫಾರ್ಮ್ ಆಗ್ತಿರೋದು, ಏರಿಯಾ ಇಸ್ ಈಕ್ವಲ್ ಟು ಎಲ್ ಸ್ಟಾರ್ ಬಿ, ಇದು ಲಾಜಿಕ್. ನೆಕ್ಸ್ಟ್ ಪೆರಿಮೀಟರ್ದು ಏನು ಲಾಜಿಕ್, 2 ಸ್ಟಾರ್ ಎಲ್ ಪ್ಲಸ್ ಬಿ, 2 ಇಂಟು ಎಲ್ ಪ್ಲಸ್ ಬಿ. ಏನೇನು ನಾನು ರಿಟರ್ನ್ ಮಾಡ್ತಾ ಇದ್ದೀನಿ, ಏರಿಯಾ ಮತ್ತೆ ಪೆರಿಮೀಟರ್ ಎರಡನ್ನ ನಾನು ರಿಟರ್ನ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಏನಂತ ಕರಿತಿದ್ದೀವಿ, ರಿಟರ್ನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್. ಓಕೆ, ಸೊ ಇದಿಷ್ಟು ನನ್ನ ಫಂಕ್ಷನ್ ಡೆಫಿನಿಷನ್. ನಾನು ಡಿಕ್ಲೇರ್ ಮಾಡ್ಕೊಂಡೆ ಮತ್ತೆ ಡಿಫೈನ್ ಮಾಡ್ಕೊಂಡಿದ್ದೀನಿ. ಆಕ್ಚುಯಲ್ ಪ್ರೋಗ್ರಾಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲ್ ಇಸ್ ಈಕ್ವಲ್ ಟು ಫ್ಲೋಟ್ ಆಫ್ ಇನ್ಪುಟ್ ಆಫ್ ಲೆಂತ್. ಸೊ ನಾನು ಏನೇ ಇನ್ಪುಟ್ ಕೊಡ್ತಾ ಇದ್ದೀನೋ ಅದು ಸ್ಟ್ರಿಂಗ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಆಮೇಲೆ ನಾನು ಯಾವ ಫಂಕ್ಷನ್ ಯೂಸ್ ಮಾಡ್ಕೋತಾ ಇದ್ದೀನಿ ಇನ್ಪುಟ್ ಕೊಡ್ಲಿಕ್ಕೆ, ಇನ್ಪುಟ್ ಅನ್ನೋ ಫಂಕ್ಷನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದೊಂದು ಬಿಲ್ಟ್ ಇನ್ ಫಂಕ್ಷನ್ ಅಲ್ವಾ. ಸೊ ನಾನು ಕೊಟ್ಟಿರೋ ಇನ್ಪುಟ್ ಸ್ಟ್ರಿಂಗ್ ಅಲ್ಲಿ ಇರೋದು ಯಾವ್ದು ಕನ್ವರ್ಟ್ ಆಗ್ತಿದೆ, ಫ್ಲೋಟ್ ಕನ್ವರ್ಟ್ ಆಗ್ತಿದೆ. ಇದನ್ನ ನಾವು ಟೈಪ್ ಕನ್ವರ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇದು ಇನ್ಪುಟ್ ಅಲ್ವಾ, ಬಿ ಇಸ್ ಈಕ್ವಲ್ ಟು ಫ್ಲೋಟ್ ಆಫ್ ಇನ್ಪುಟ್ ಆಫ್ ಬ್ರೆತ್. ಸೊ ಇದು ಎರಡನೇದು. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ, ಎ ಕಾಮಾ ಪಿ ಇಸ್ ಈಕ್ವಲ್ ಟು ಕ್ಯಾಲ್ಕ್ ಏರಿಯಾ ಪೆರಿಮೀಟರ್ ಎಲ್ ಕಾಮಾ ಬಿ. ಸೊ ಇಲ್ಲಿ ಎ ಕಾಮಾ ಪಿ ಅನ್ನೋದು ಏನು, 2 ವೇರಿಯೇಬಲ್. ಓಕೆ, ಅದನ್ನ ನಾನು ಎಲ್ಲಾದ್ರೂ ಪಾಸ್ ಮಾಡಿದೀನಾ, ಇಲ್ಲಿವರೆಗೂ ನೋಡಿ ಪಾಸ್ ಮಾಡಿಲ್ಲ. ಸೊ ಇಲ್ಲಿ ಏನ್ ಮಾಡ್ತಾ ಇದೀನಿ ಫೈನಲಿ ಅಂದ್ರೆ, ಎಲ್ ಕಾಮಾ ಬಿ ಅನ್ನೋದು ಪ್ಯಾರಾಮೀಟರ್ ಅಲ್ವಾ. ಯೂಸಿಂಗ್ ದಿಸ್ ಐ ಆಮ್ ಕಾಲಿಂಗ್ ದ ಫಂಕ್ಷನ್. ನೀವು ನಮ್ಮ ಹಳೆ ಮೆಥಡ್ಸ್ ಹೋಲಿಸ್ಕೊಂಡ್ರೆ ಇಲ್ಲಿ ಫಂಕ್ಷನ್ ನ ಕಾಲ್ ಮಾಡೋ ರೀತಿ ಬೇರೆ ತರ ಇದೆ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಕಾಲ್ ಮಾಡ್ತಿದ್ವಿ,
ಕ್ಯಾಲ್ಕ್ ಇಸ್ ಈಕ್ವಲ್ ಟು ಬಿ ಕಾಮ ಇ ಅಂತ ಡೈರೆಕ್ಟ್ ಆಗಿ ಎರಡು ವೇರಿಯೇಬಲ್ಸ್ನ ಏನು ಡಿಕ್ಲೇರ್ ಮಾಡ್ಕೊಂಡಿದ್ವು ಅದನ್ನ ಡೈರೆಕ್ಟ್ ಆಗಿ ಕರಿತಿದ್ವಿ. ಓಕೆ, ರಿಟರ್ನಿಂಗ್ ದ ವ್ಯಾಲ್ಯೂ. ಇಲ್ಲಿ ನಾವು ಆರ್ ವಿ ರಿಟರ್ನಿಂಗ್ ಒನ್ ವ್ಯಾಲ್ಯೂ ಆರ್ ಮಲ್ಟಿಪಲ್ ವ್ಯಾಲ್ಯೂ? ಈ ಕೇಸಲ್ಲಿ ನಾವು ಮಲ್ಟಿಪಲ್ ವ್ಯಾಲ್ಯೂಸ್ ತಾನೇ ರಿಟರ್ನ್ ಮಾಡ್ತಿರೋದು, ಅದಕ್ಕೆ ಎರಡು ಬೇರೆ ಬೇರೆ ಜಾಗದಲ್ಲಿ ಕಾಲ್ ಮಾಡ್ತಾ ಇದೀವಿ. ಎ ಕಾಮ ಪಿ ಇಸ್ ಈಕ್ವಲ್ ಟು ಕ್ಯಾಲ್ಕ್ ಏರಿಯಾ ಎಲ್ ಕಾಮ ಬಿ. ಸೊ ಇಲ್ಲಿ ಎ ರಿಟರ್ನ್ ಆಗ್ತಿದೆ, ಇಲ್ಲಿ ಪಿ ರಿಟರ್ನ್ ಆಗ್ತಿದೆ. ಆ ಕಾರಣದಿಂದ ವಿ ಆರ್ ರಿಟರ್ನಿಂಗ್ ಮಲ್ಟಿಪಲ್ ವ್ಯಾಲ್ಯೂಸ್. ಯಾಕೆ ನಾನು ಮಲ್ಟಿಪಲ್ ವ್ಯಾಲ್ಯೂಸ್ನ ರಿಟರ್ನ್ ಮಾಡ್ತಾ ಇದ್ದೀನಿ? ಯಾಕೆ ಅಂದರೆ ನಾನು ಇಲ್ಲಿ ಕಂಡುಹಿಡಿತಿರೋದು ಒಂದು ಫೈನಲ್ ರಿಸಲ್ಟ್ ಅಲ್ಲ, ಎರಡು ಫೈನಲ್ ರಿಸಲ್ಟ್. ಒಂದು ಏರಿಯಾ, ಇನ್ನೊಂದು ಪೆರಿಮೀಟರ್. ಸೊ ಇದು ಏರಿಯಾಗೆ, ಇದು ಪೆರಿಮೀಟರ್ಗೆ. ಅರ್ಥ ಆಗ್ತಿದೆಯಾ? ಸೊ ಏರಿಯಾ ಇಸ್ ಈಕ್ವಲ್ ಟು ಎಲ್ ಸ್ಟಾರ್ ಬಿ, ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಸ್ಟಾರ್ ಎಲ್ ಪ್ಲಸ್ ಬಿ. ಈಗ ಸಪೋಸ್ ನಾನು ಎಲ್ ವ್ಯಾಲ್ಯೂ 3 ಅಂತ ಕೊಟ್ಟು ಬಿ ವ್ಯಾಲ್ಯೂ 2 ಅಂತ ಕೊಟ್ರೆ ಏರಿಯಾ ವ್ಯಾಲ್ಯೂ ಎಷ್ಟಾಗ್ಬೋದು? 6 ಆಗುತ್ತೆ. ಇಲ್ಲಿ ಪೆರಿಮೀಟರ್ ವ್ಯಾಲ್ಯೂ ಎಷ್ಟಾಗುತ್ತೆ? 2 ಸ್ಟಾರ್ ಎಲ್ ಪ್ಲಸ್ ಬಿ. 3 ಪ್ಲಸ್ 2 ಇಸ್ 5, 5 ಇಂಟು 2 10. ಹೀಗೆ ತಾನೆ ಅದು ಎಕ್ಸಿಕ್ಯೂಟ್ ಆಗೋದು. ಸೊ ಫೈನಲಿ ಏನಾಗುತ್ತೆ, ನನ್ನ ಔಟ್ಪುಟ್ ಏರಿಯಾ ಬೇರೆ ಪೆರಿಮೀಟರ್ ಬೇರೆ, ಎರಡು ಬೇರೆ ಬೇರೆ ಔಟ್ಪುಟ್ ಬರೋದ್ರಿಂದ ನಾನು ಒನ್ ವ್ಯಾಲ್ಯೂ ರಿಟರ್ನ್ ವ್ಯಾಲ್ಯೂ ತಗೊಂಡ್ರಾಗಲ್ಲ. ಐ ಶುಡ್ ಹ್ಯಾವ್ ಮಲ್ಟಿಪಲ್ ರಿಟರ್ನ್ ವ್ಯಾಲ್ಯೂಸ್. ನಮ್ಮ ಅವಶ್ಯಕತೆ ಏನಿರುತ್ತೋ ಅದ್ರ ಪ್ರಕಾರ ನಾವು ಬೇರೆ ಬೇರೆ ಫಂಕ್ಷನ್ ಮೆಥಡ್ಸ್ನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟ್ರಿಂಗ್ ಆಸ್ ಪ್ಯಾರಾಮೀಟರ್. ಸೊ ನಾವು ಇಲ್ಲಿವರೆಗೂ ಏನು ಯೂಸ್ ಮಾಡಿದ್ವಿ? ಬರೀ ನ್ಯೂಮರಿಕ್ ಪ್ಯಾರಾಮೀಟರ್ಸ್ ತಗೊಂಡ್ವಿ. ಕೆಲವು ಸಲ ನಾವು ಸ್ಟ್ರಿಂಗು ಸಹ ಪ್ಯಾರಾಮೀಟರ್ ಆಗಿ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಏನು ತಗೊಂಡಿದ್ದಾರೆ? ಫುಲ್ ನೇಮ್ ಡಿಸ್ಪ್ಲೇ ಅಥವಾ ಡಿಸ್ಪ್ಲೇಯಿಂಗ್ ಆಫ್ ಫುಲ್ ನೇಮ್. ಏನಿದೆ ಇಲ್ಲಿ? DEF ಫಂಕ್ಷನ್ನ ಡಿಫೈನ್ ಮಾಡ್ಕೊಂಡಿದ್ದೀನಿ. ಫಂಕ್ಷನ್ ಹೆಸರೇನು? ಫುಲ್ ನೇಮ್. ಯಾವ ಎರಡು ಪ್ಯಾರಾಮೀಟರ್ಸ್ ಇದೆ? ಎಫ್ ನೇಮ್ ಕಾಮ ಎಲ್ ನೇಮ್. ಫೈನಲಿ ಏನು ಪ್ರಿಂಟ್ ಮಾಡ್ತಾ ಇದ್ದೀನಿ? ಹಲೋ ಕಾಮ ಎಫ್ ನೇಮ್. ಎಫ್ ನೇಮ್ ಅನ್ನೋದು ಎಲ್ಲಿದೆ? ಇದು ಪ್ಯಾರಾಮೀಟರ್ ಅಲ್ವಾ? ಪ್ಲಸ್ ಡಬಲ್ ಕೋಟ್ಸ್ ಏನು ಮಾಡ್ತಾ ಇದ್ದೀನಿ? ಇಲ್ಲಿ ನಂಗೊಂದು ಸ್ಪೇಸ್ ಬೇಕು, ಪ್ಲಸ್ ಎಲ್ ನೇಮ್. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ? ಒಂದು ಬ್ಲ್ಯಾಂಕ್ ಸ್ಪೇಸ್ ಅಷ್ಟೇ ಕೊಡ್ತಾ ಇದ್ದೀನಿ. ಐ ಆಮ್ ಕನ್ಕ್ಯಾಟಿನೇಟಿಂಗ್ ಅಂದರೆ ಒಂದನ್ನ ಇನ್ನೊಂದಕ್ಕೆ ಜಾಯಿನ್ ಮಾಡ್ತಾ ಹೋಗ್ತೀನಿ. ಸೊ ಫೈನಲಿ ಇಲ್ಲಿ ಏನಾಗುತ್ತೆ? ಎಫ್ ಇಸ್ ಈಕ್ವಲ್ ಟು ಇನ್ಪುಟ್ ಫಸ್ಟ್ ನೇಮ್, ಎಲ್ ಇಸ್ ಈಕ್ವಲ್ ಟು ಇನ್ಪುಟ್ ಲಾಸ್ಟ್ ನೇಮ್. ನನಗೆ ಫುಲ್ ನೇಮ್ ಬೇಕು ಅಂದರೆ ಎಫ್ ಕಾಮ ಎಲ್. ಸೊ ಇದು ಹೇಗೆ ಬರುತ್ತೆ? ಸೊ ಯೂಶಲಿ ಇನ್ಪುಟ್ ಫಸ್ಟ್ ನೇಮ್ ಅಂತ ಕೇಳುತ್ತೆ ಔಟ್ಪುಟ್ ಬರೋದಾದ್ರೆ ಅಲ್ವಾ? ಸೊ ಏನಂತ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ ಸ್ಕ್ರೀನಲ್ಲಿ? ಫಸ್ಟ್ ನೇಮ್. ಸೊ ಏನಂತ ಕೊಡ್ತೀನಿ? ರವಿ ಅಂತ ಕೊಡ್ತೀನಿ. ಲಾಸ್ಟ್ ನೇಮ್ ನೆಕ್ಸ್ಟ್ ಕೇಳೋದು. ಕುಮಾರ್ ಅಂತ ಕೊಡ್ತೀನಿ ಅಲ್ವಾ? ಸೊ ಎರಡು ನಾನು ಎಫ್ ಕೊಟ್ಟಿದ್ದೀನಿ, ಎಲ್ ಕೊಟ್ಟಿದ್ದೀನಿ. ಸೊ ಫಂಕ್ಷನ್ ಕಾಲ್ ಆದ ತಕ್ಷಣ ಫುಲ್ ನೇಮ್ ಎಫ್ ಕಾಮ ಎಲ್ ಆದ ತಕ್ಷಣ ಎಲ್ಲಿ ಹೋಗುತ್ತೆ? ಇಲ್ಲಿ ಬರುತ್ತೆ ಅಲ್ವಾ? ಸೊ ಯಾಕೆ ಅಂದರೆ ಎಫ್ ನೇಮ್ ಕಾಮ ಎಲ್ ನೇಮ್ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ. ಸೊ ಕಾಲ್ ಮಾಡಿದ ತಕ್ಷಣ ಏನಾಗುತ್ತೆ? ಹಲೋ ಎಫ್ ನೇಮ್ ಪ್ಲಸ್ ಕನ್ಕ್ಯಾಟಿನೇಟ್ ತಾನೇ ಆಗ್ತಿರೋದು, ಸ್ಪೇಸ್ ಪ್ಲಸ್ ಎಲ್ ನೇಮ್. ಸೊ ಅವಾಗ ನನಗೆ ಔಟ್ಪುಟ್ ಏನಂತ ಬರುತ್ತೆ? ಹಲೋ ಕಾಮ ರವಿ ಕುಮಾರ್. ಹೀಗೆ ನನಗೆ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈ ತರ ನಾವು ಸ್ಟ್ರಿಂಗ್ ನ ಒಂದು ಪ್ಯಾರಾಮೀಟರ್ ಆಗಿ ನಾವು ಕನ್ಸಿಡರ್ ಮಾಡಬಹುದು. ಇದನ್ನ ನಾವು ಸ್ಪೆಷಲ್ ಕೇಸ್ ಅಂತಾನೂ ಸಹ ಹೇಳ್ತೀವಿ. ನೆಕ್ಸ್ಟ್ ಡಿಫಾಲ್ಟ್ ಪ್ಯಾರಾಮೀಟರ್ಸ್. ಏನಿದು ಡಿಫಾಲ್ಟ್ ಪ್ಯಾರಾಮೀಟರ್ಸ್ ಅಂದ್ರೆ ಅ ಪ್ಯಾರಾಮೀಟರ್ ವಿಚ್ ಇಸ್ ಹ್ಯಾವಿಂಗ್ ಅ ಪ್ರೀ ಡಿಫೈನ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಡಿಫಾಲ್ಟ್ ಪ್ಯಾರಾಮೀಟರ್. ಎನಿ ಪ್ಯಾರಾಮೀಟರ್ ವಿಚ್ ಇಸ್ ಹ್ಯಾವಿಂಗ್ ಅ ಪ್ರೀ ಡಿಫೈನ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ಆಸ್ ಡಿಫಾಲ್ಟ್ ಪ್ಯಾರಾಮೀಟರ್. ಸೊ ಏನದು ರೂಲ್? ರೂಲ್ ಏನಿದೆ ಅಂದ್ರೆ ಡಿಫಾಲ್ಟ್ ಪ್ಯಾರಾಮೀಟರ್ ಮಸ್ಟ್ ಬಿ ಎಟ್ ದ ಎಂಡ್. ಯಾವಾಗಲೂ ಡಿಫಾಲ್ಟ್ ಪ್ಯಾರಾಮೀಟರ್ ಕೊನೆಯಲ್ಲೇ ಇರಬೇಕು. ಏನಿದು ನೋಡಿ ಇಲ್ಲಿ DEF. DEF ಅನ್ನೋದೇನು? ಫಂಕ್ಷನ್ ಡಿಫೈನ್ ಮಾಡ್ಕೊಳಕ್ ಯೂಸ್ ಮಾಡೋಂಥ ಕೀವರ್ಡ್. ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್ ಅನ್ನೋದೇನು? ಅದೊಂದು ಫಂಕ್ಷನ್ ನೇಮ್. ನಮ್ ಕಾಮ DN ಈಕ್ವಲ್ ಟು 1. ಸೊ ನಮ್ ಅನ್ನೋದೇನು? ಮೊದಲನೇ ಪ್ಯಾರಾಮೀಟರ್. DN ಈಕ್ವಲ್ ಟು 1 ಅನ್ನೋದೇನು? ಎರಡನೇ ಪ್ಯಾರಾಮೀಟರ್. ಪ್ರಿಂಟ್ ನ್ಯೂಮರೇಟರ್ ಡಬಲ್ ಡಿವಿಷನ್, ದಟ್ ಇಸ್ ಫ್ಲೋರ್ ಡಿವಿಷನ್, ಡಿನಾಮಿನೇಟರ್ ನಮ್ ಸ್ಟಾರ್ ಡಿನಾಮಿನೇಟರ್ ಡಿವೈಡೆಡ್ ಬೈ DN. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ
ನಾನು 2 ಇನ್ಪುಟ್ನ ನನಗೆ ಕೊಟ್ಟರೆ, ಓಕೆ, 2 ಪ್ಯಾರಾಮೀಟರ್ನ ನಾನು ಇನ್ಪುಟ್ ಆಗಿ ಕೊಟ್ಟರೆ ಅದು ನನಗೆ ಮಿಕ್ಸ್ಡ್ ಫ್ರಾಕ್ಷನ್, ಅಂದರೆ ಏನೆಲ್ಲ ಲಾಜಿಕ್ ಇರುತ್ತೋ ಮಿಕ್ಸ್ಡ್ ಫ್ರಾಕ್ಷನಲ್ಲಿ ಅದು ನನಗೆ ಎಕ್ಸಿಕ್ಯೂಟ್ ಆಗ್ತಾ ಹೋಗಬೇಕು. ಓಕೆ, ಸೊ ಫ್ಲೋರ್ ಡಿವಿಷನ್ ಆಗಿರ್ಬೋದು ಅಥವಾ ಮಾಡ್ಯುಲಸ್ ನಾರ್ಮಲ್ ಡಿವಿಷನ್ ಆಗಿರ್ಬೋದು. ಇಲ್ಲಿ dn ಈಕ್ವಲ್ ಟು 1 ಅನ್ನೋದು ಏನು? dn ಈಕ್ವಲ್ ಟು 1 ಅನ್ನೋದು ಒಂದು ಪ್ರಿಡಿಫೈನ್ಡ್ ರೂಲ್. ಓಕೆ, ನೀನು ಯಾವಾಗ ಡಿನಾಮಿನೇಟರ್ ಕೊಟ್ಟರು ಸಹ ಅದ್ರದ್ದು ಮಿನಿಮಮ್ ವ್ಯಾಲ್ಯೂ ಎಷ್ಟಿರಬೇಕು? 1ಕ್ಕಿಂತ ಕಮ್ಮಿ ಆಗಬಾರ್ದು. ಯಾಕಂದರೆ ಎನಿಥಿಂಗ್ ಡಿವೈಡೆಡ್ ಬೈ 0 ಏನಾಗ್ಬಿಡುತ್ತೆ, ನನಗೆ ಇನ್ಫಿನಿಟಿ ಆಗಿಬಿಡುತ್ತೆ. ಸೊ ಆ ಕಾರಣದಿಂದ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಒಂದು ವ್ಯಾಲ್ಯೂ ಏನಂತ ಕೊಡ್ತೀನಿ, 9 ಅಂತ ಕೊಡ್ತಾ ಇದ್ದೀನಿ. ಇನ್ನೊಂದು ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ 17,2 ಇದು ಎರಡನೇ ವ್ಯಾಲ್ಯೂ ಅಂತ ಕೊಡ್ತಾ ಇದ್ದೀನಿ. ಸೊ ಮೊದಲನೇದ್ರಲ್ಲಿ ಏನಂತ ಕೊಡ್ತಾ ಇದ್ದೀನಿ, ಜಸ್ಟ್ ದ ಮಿಕ್ಸ್ಡ್ ಫ್ರಾಕ್ಷನ್ ದಟ್ ಇಸ್ ಆಫ್ 9. ಇನ್ನೊಂದ್ಸಲ ಕಾಲ್ ಮಾಡಬೇಕಾದ್ರೆ ಮಿಕ್ಸ್ಡ್ ಫ್ರಾಕ್ಷನ್ 17,2. ಸೊ ಇದರಿಂದ ಏನಾಗುತ್ತೆ, 2 ways ಅಲ್ಲಿ ಅದು ಇನ್ಪುಟ್ನ ಅಕ್ಸೆಪ್ಟ್ ಮಾಡಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಸೊ ನ್ಯೂಮರೇಟರ್, ಇನ್ನೊಂದು ಡಿನಾಮಿನೇಟರ್. ಸೊ ನಾನು ಸಪೋಸ್ ಮೊದಲನೇ ಕೇಸಲ್ಲಿ ಏನು ಮಾಡಿದ್ದೀನಿ, ನ್ಯೂಮರೇಟರ್ ನಾನು ಏನೇ ಕೊಟ್ಟರು ಅದು ಯಾವುದಕ್ಕೆ ಅಸೈನ್ ಆಗುತ್ತೆ, ನಮ್ಮ ನ್ಯೂಮರೇಟರ್ಗೆ ಅಸೈನ್ ಆಗುತ್ತೆ. ನಾನಿಲ್ಲಿ ಏನು ಕೊಟ್ಟೇ ಇಲ್ಲ ಎರಡನೇದು. ಅವಾಗ ಏನಾಗುತ್ತೆ, ಬೈ ಡಿಫಾಲ್ಟ್ ಆಗಿ ಡಿನಾಮಿನೇಟರ್ ವ್ಯಾಲ್ಯೂ 1 ಅಂತಾನೆ ಕನ್ಸಿಡರ್ ಮಾಡುತ್ತೆ. ಸಪೋಸ್ ನಾನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಸಹ ವ್ಯಾಲ್ಯೂನ ಕೊಟ್ಟರೆ ಅವಾಗ ಏನಾಗುತ್ತೆ, ಆಕ್ಚುಯಲ್ ಡಿವಿಷನ್ ಪರ್ಫಾರ್ಮ್ ಆಗ್ಬಿಟ್ಟು ನನಗೆ ಔಟ್ಪುಟ್ ಡಿಸ್ಪ್ಲೇ ಆಗುತ್ತೆ ಅಲ್ವಾ? ಇದೇ ಅಲ್ವಾ ನನ್ನ ಲಾಜಿಕ್ ಇರೋದು. ನಾನು ಏನು ಇನ್ಪುಟ್ಟೇ ಕೊಡಲಿಲ್ಲ, ಎರಡನೇ ಪ್ಯಾರಾಮೀಟರ್ ನಾನು ಏನೂ ಕೊಡಲಿಲ್ಲ ಅಂದರೆ ಬೈ ಡಿಫಾಲ್ಟ್ ಆಗಿ ಏನು ತಗೊಳುತ್ತೆ, dn ಈಕ್ವಲ್ ಟು 1. ಸೊ ಇದ್ರದ್ದು ಔಟ್ಪುಟ್ ಹೆಂಗಿರುತ್ತೆ, ಮಿಕ್ಸ್ ಫ್ರಾಕ್ಷನ್ ಇಸ್ ಈಕ್ವಲ್ ಟು 9 ಅಂದರೆ ಪ್ರಿಂಟ್ ಏನಂತ ಕೊಡುತ್ತೆ, 9 ಅಂತ ಕೊಡುತ್ತೆ ಮೊದಲನೇ ಆಸ್ಪೆಕ್ಟ್ಗೆ. ಎರಡನೇದು ಏನಾಗುತ್ತೆ, 17,2ಗೆ ಫ್ಲೋರ್ ಡಿವಿಷನ್ ಆಗಿಬಿಟ್ಟು ಮಿಕ್ಸ್ಡ್ ಫ್ರಾಕ್ಷನ್ 17/2 ಏನು ಬರುತ್ತೋ ಆ ಔಟ್ಪುಟ್ಟು ಬರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಡಿಫಾಲ್ಟ್ ಪ್ಯಾರಾಮೀಟರ್. ಸೊ ಡಿಫಾಲ್ಟ್ ಪ್ಯಾರಾಮೀಟರಲ್ಲಿ ನಾನೇನಾದರೂ ಆರ್ಗ್ಯುಮೆಂಟ್ ಪಾಸ್ ಮಾಡಬೇಕಾದ್ರೆ 2 ಆರ್ಗ್ಯುಮೆಂಟ್ ಪಾಸ್ ಮಾಡೋ ಕಡೆ ಒಂದೇ ಆರ್ಗ್ಯುಮೆಂಟ್ ಪಾಸ್ ಮಾಡಿದಾಗ ಅದೇ ಡಿಫಾಲ್ಟ್ ವ್ಯಾಲ್ಯೂ ಏನು ಸ್ಟೋರ್ ಆಗಿರುತ್ತೋ ಪ್ಯಾರಾಮೀಟರ್ ಆಫ್ ದ ಫಂಕ್ಷನ್ ಅಲ್ಲಿ ಅದೇ ಡಿಸ್ಪ್ಲೇ ಆಗ್ತದೆ, ಅಂದರೆ ಅದನ್ನೇ ಇನ್ಪುಟ್ ಆಗಿ ತಗೊಂಡು ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಡಿಫಾಲ್ಟ್ ಪ್ಯಾರಾಮೀಟರ್ ಅಂತ ಕರಿತೀವಿ. ಫ್ಲೋ ಆಫ್ ಎಕ್ಸಿಕ್ಯೂಷನ್. ಸೊ ಎಲ್ಲಿಂದ ಎಲ್ಲಿಗೆ ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ ಫಂಕ್ಷನ್ ಅಲ್ಲಿ. ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಫ್ರಮ್ ಟಾಪ್ ಟು ಬಾಟಮ್. ಫಂಕ್ಷನ್ ಕೋಡ್ ಎಕ್ಸಿಕ್ಯೂಟ್ಸ್ ಓನ್ಲಿ ವೆನ್ ಇಟ್ ಇಸ್ ಕಾಲ್ಡ್. ಫಂಕ್ಷನ್ ಮಸ್ಟ್ ಬಿ ಡಿಫೈನ್ಡ್ ಬಿಫೋರ್ ಕಾಲಿಂಗ್. ಇವು ಮೂರು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಫ್ಲೋ ಆಫ್ ಎಕ್ಸಿಕ್ಯೂಷನ್ ಹೇಗಾಗುತ್ತೆ, ಯಾವಾಗಲೂ ಟಾಪ್ ಟು ಬಾಟಮ್ ಇಂದ ಆಗುತ್ತೆ. ಇದು ಮೊದಲನೇದು. ಫಂಕ್ಷನ್ ಯಾವಾಗ ಎಕ್ಸಿಕ್ಯೂಟ್ ಆಗಬೇಕು ಅಂದರೆ ಯಾವಾಗ ನಾವು ಕಾಲ್ ಮಾಡ್ತೀವಿ ಅವಾಗ ಮಾತ್ರ ಎಕ್ಸಿಕ್ಯೂಟ್ ಆಗಬೇಕು. ಎರಡನೇದು, ಫಂಕ್ಷನ್ ನಾನು ಕಾಲ್ ಮಾಡೋದಕ್ಕಿಂತ ಮುಂಚೆ ನನ್ನ ತಲೆಯಲ್ಲಿ ಏನಿರಬೇಕು, ಫಂಕ್ಷನ್ನ ಡಿಫೈನ್ ಮಾಡಿದ್ದೀನ. ನಾನು ಫಂಕ್ಷನ್ನ ಡಿಫೈನ್ ಮಾಡಿದೆ ಅದನ್ನು ಕಾಲ್ ಮಾಡಿದ್ರೆ ಎರರ್ ಬರುತ್ತೆ. ಓಕೆ, ಎಕ್ಸಾಂಪಲ್ ಏನು, df ಹಲೋ ಮೇಲಿಂದ ಕೆಳಗಡೆ ತಾನೆ ಎಕ್ಸಿಕ್ಯೂಷನ್ ಆಗ್ತಿರೋದು. ಓಕೆ, ಫಂಕ್ಷನ್ ಕೋಡ್ ಎಕ್ಸಿಕ್ಯೂಟ್ಸ್ ಓನ್ಲಿ ವೆನ್ ಕಾಲ್ಡ್. ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ, ಇಯರ್ ಐ ಆಮ್ ಫಂಕ್ಷನ್ ಇಸ್ ಕಾಲ್ಡ್ ಅಲ್ಲ ಅಂದ್ರೆ, ಅಥವಾ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಕಾಲಿಂಗ್ ಅ ಫಂಕ್ಷನ್. ಫಂಕ್ಷನ್ ಕಾಲ್ ಆದ ತಕ್ಷಣ ಇದನ್ನ ಏನಂತ ಕರಿತೀವಿ, ಕಾಲ್ಡ್ ಫಂಕ್ಷನ್ ಅಲ್ವಾ? ಸೊ ಫಂಕ್ಷನ್ ಕಾಲ್ ಆದ ತಕ್ಷಣ ಅಥವಾ ಫಂಕ್ಷನ್ ಒನ್ಸ್ ಇಟ್ ಇಸ್ ಗೆಟಿಂಗ್ ಕಾಲ್ಡ್ ಏನಾಗುತ್ತೆ, ಅಲ್ಲಿ ಏನು ಎಕ್ಸಿಕ್ಯೂಟ್ ಆಗಬೇಕು ಅದ್ರೊಳಗಡೆ ಏನು ಲಾಜಿಕ್ ಇರುತ್ತೋ ಅದು ಎಕ್ಸಿಕ್ಯೂಟ್ ಆಗುತ್ತೆ, ನನಗೆ ಔಟ್ಪುಟ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇದನ್ನ ನಾವು ಫ್ಲೋ ಆಫ್ ಎಕ್ಸಿಕ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಸ್ಕೋಪ್ ಆಫ್ ವೇರಿಯಬಲ್. ಸೊ ಇದು ಕೆಲವ್ರಿಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನ್ಸುತ್ತೆ. ಸೊ ಯಾವಾಗಲೂ ಒಂದು ತಿಳ್ಕೊಂಬಿಡಿ, ಇದಕ್ಕೊಂದು ಕ್ವಿಕ್ಕಾಗಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ನಾವು ಇವಾಗ ಕರ್ನಾಟಕದಲ್ಲಿ ಇದ್ದೀವಿ ಅಲ್ವಾ? ಸೊ ನಾವು ಇಲ್ಲಿ ಯಾರ ಜೊತೆನಾದರೂ ಕಮ್ಯುನಿಕೇಟ್ ಮಾಡಬೇಕಾದ್ರೆ ತುಂಬ ಸುಲಭ, ಯಾಕೆಂದರೆ ನನಗೆ ಕನ್ನಡ ಭಾಷೆ ಗೊತ್ತು ಅಲ್ವಾ? ಅದೇ ನಾನು ಒಂದು ಪಕ್ಕದ ರಾಜ್ಯಕ್ಕೆ ಹೋಗ್ತೀನಿ ಅಲ್ವಾ? ಸೊ ನಾನು ಪಕ್ಕದ ರಾಜ್ಯಕ್ಕೆ ಹೋದಾಗ ಅಲ್ಲಿರೋ ಲ್ಯಾಂಗ್ವೇಜ್ ಬೇರೆ, ಆ ಲ್ಯಾಂಗ್ವೇಜ್ ನನಗೆ ಗೊತ್ತಿಲ್ಲ ಅಂದ್ಕೊಳ್ಳಿ, ನಾನು ಅಲ್ಲಿ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದಾ? ಆಗಲ್ಲ. ಅಂದ್ರೆ ಏನರ್ಥ, ನನಗೆ ಒಂದು ಗೊತ್ತಿರೋ ಭಾಷೆ ನನ್ನ ರಾಜ್ಯದಲ್ಲಿ ಮಾತ್ರ ಅಥವಾ ಒಂದು ಪರ್ಟಿಕ್ಯುಲರ್ ಬೌಂಡ್ರಿಗೆ ಮಾತ್ರ ಸೀಮಿತ. ಇದರಿಂದ ಆಚೆಗೆ ಹೋದ್ರೆ ಅವ್ರಿಗೆ ನಾನು ಮಾತಾಡೋ ಭಾಷೆ ಬರಲ್ಲ, ನನಗೆ ಅವ್ರು ಮಾತಾಡೋ ಭಾಷೆ ಬರಲ್ಲ ಅಲ್ವಾ? ಸೊ ಅಲ್ಲಿ ನನ್ನ ಸ್ಕೋಪ್ ಏನಿದೆ ಅದು ಕಡಿಮೆ ಆಗುತ್ತೆ.
ಈ ಸ್ಕೋಪ್ ಅಂದ್ರೇನು? ಮಹತ್ವ. ನಾನು ಏನೇ ಒಂದು ಮಾತಾಡಬೇಕು ಅಂದ್ರೂ, ನಾನು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅದಕ್ಕೊಂದು ಮಹತ್ವ ಇದ್ದರೆ ಸುಲಭವಾಗಿ ಆಗ್ತಾ ಹೋಗುತ್ತೆ. ನಾನು ಬೇರೆ ರಾಜ್ಯಕ್ಕೆ ಹೋಗಿ ಮಾತಾಡ್ತೀನಿ ಅಂದರೆ ನಾನು ಮಾತಾಡ್ತಿರೋದು ಅವ್ರಿಗೆ ಗೊತ್ತಾಗ್ತಿಲ್ಲ, ಅರ್ಥ ಆಗ್ತಿಲ್ಲ ಅಲ್ವಾ? ಅವ್ರು ಮಾತಾಡ್ತಿರೋದು ನನಗೆ ಅರ್ಥ ಆಗ್ತಿಲ್ಲ. ಇದರಲ್ಲಿ ಯಾವುದೇ ಥರದ ಒಂದು ಮಹತ್ವ ಇಲ್ಲ. ಆವಾಗ ವಿಷಯ ಏನಾಗುತ್ತೆ, ಕರೆಕ್ಟಾಗಿ ಒಬ್ರಿಗೊಬ್ರು ಕಮ್ಯುನಿಕೇಟ್ ಆಗಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಬೌಂಡ್ರಿ ಒಳಗಡೆ ನಾನು ಏನು ಎಕ್ಸಿಕ್ಯೂಟ್ ಮಾಡ್ತೀನೋ that is what we call it as scope of variable. ಅಲ್ಲಿ ಎರಡು ಥರ ವೇರಿಯಬಲ್ ಬರುತ್ತೆ, ಒಂದು ಲೋಕಲ್ ವೇರಿಯಬಲ್, ಇನ್ನೊಂದು ಗ್ಲೋಬಲ್ ವೇರಿಯಬಲ್. ಲೋಕಲ್ ವೇರಿಯಬಲ್ ಅಂದ್ರೆ ಏನು? ಇಟ್ ಇಸ್ ಡಿಕ್ಲೇರ್ಡ್ ಇನ್ಸೈಡ್ ಅ ಫಂಕ್ಷನ್, ಆಕ್ಸೆಸಿಬಲ್ ಓನ್ಲಿ ಇನ್ಸೈಡ್ ಅ ಫಂಕ್ಷನ್. ಇದನ್ನ ನಾನು ಲೋಕಲ್ ವೇರಿಯಬಲ್. ಯಾವುದೇ ಒಂದು ವೇರಿಯಬಲ್ ಒಂದು ಫಂಕ್ಷನ್ ಒಳಗಡೆ ಡಿಫೈನ್ ಮಾಡಿಕೊಂಡು ಆ ಫಂಕ್ಷನ್ ಒಳಗಡೆ ಮಾತ್ರ ನಾನು ಆಕ್ಸೆಸ್ ಮಾಡಬೇಕು ಅನ್ನೋದಾದ್ರೆ ಅದನ್ನ ಲೋಕಲ್ ವೇರಿಯಬಲ್ ಅಂತ ಕರಿತೀನಿ. ಗ್ಲೋಬಲ್ ವೇರಿಯಬಲ್ ಅಂದ್ರೆ ಏನು? ಡಿಕ್ಲೇರ್ಡ್ ಔಟ್ಸೈಡ್ ಆಲ್ ದ ಫಂಕ್ಷನ್, ಆಕ್ಸೆಸಿಬಲ್ ಥ್ರೂ ಔಟ್ ದ ಪ್ರೋಗ್ರಾಮ್. ಒಂದು ಫಂಕ್ಷನ್ಗಿಂತ ಆಚೆ ಡಿಫೈನ್ ಮಾಡಿಕೊಂಡು ಅದನ್ನ ಥ್ರೂ ಔಟ್ ದ ಪ್ರೋಗ್ರಾಮ್ ಯೂಸ್ ಮಾಡ್ಕೋತೀನಲ್ಲ, ಅದನ್ನ ನಾನು ಗ್ಲೋಬಲ್ ವೇರಿಯಬಲ್ ಅಂತ ಕರಿತೀನಿ. ಸೊ ಇದು ನಾನು ಹಳೆ ಎಕ್ಸಾಂಪಲ್ಲೇ ತಗೊಂಡ್ರೆ, ಈಗ ನನಗೆ ಪಕ್ಕದ ರಾಜ್ಯದ್ದು ಭಾಷೆ ನನಗೆ ಗೊತ್ತಿದೆ, ಅವಾಗೇನು ನನಗೆ ಈ ರಾಜ್ಯದ್ದು ಗೊತ್ತು, ಪಕ್ಕದ ರಾಜ್ಯದ್ದು ಗೊತ್ತು, ಅವಾಗ ಏನಾಗುತ್ತೆ, ನಾನು ಆರಾಮಾಗಿ ಮಾತಾಡಬಹುದು. ಅಥವಾ ಇನ್ನೂ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ತಗೊಳ್ಳಿ, ಇಂಗ್ಲಿಷ್. ಈಗ ಇಂಗ್ಲಿಷ್ ನಾವು ಯಾವುದೇ ಭಾಗದ ಇದು ಕಂಟ್ರಿಗೆ ಹೋದ್ರೂ ಅಥವಾ ವರ್ಲ್ಡ್ಗೆ ಹೋದ್ರೂ, ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ಎನಿ ಪಾರ್ಟ್ ಆಫ್ ದ ಕಂಟ್ರಿಗೆ ಹೋದ್ರು ಇಂಗ್ಲಿಷ್ ಎಲ್ರಿಗೂ ಸುಮಾರಾಗಿ ಬರುತ್ತೆ ಅಂದ್ರೆ ಅದನ್ನ ನಾವು ಗ್ಲೋಬಲ್ ಅಂತ ಕರಿತೀವಿ ಅಲ್ವಾ? ಸೊ ಅದು ಗ್ಲೋಬಲ್ ವೇರಿಯಬಲ್ ತರ. ಲೋಕಲ್ ವೇರಿಯಬಲ್ ಅಂದ್ರೇನು? ಯಾವ್ದು ಲ್ಯಾಂಗ್ವೇಜು ಕೆಲವು ಪ್ರಾಂತ್ಯಕ್ಕಷ್ಟೇ ಸೀಮಿತವಾಗಿರುತ್ತೋ ಅದನ್ನ ನಾವು ಲೋಕಲ್ ವೇರಿಯಬಲ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 10, df ಶೋ. ಸೊ ಶೋ ಅನ್ನೋದೊಂದು ಫಂಕ್ಷನ್, ಪ್ರಿಂಟ್ ಎಕ್ಸ್, ಎಕ್ಸ್ ಏನಾಗುತ್ತೆ, ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದೇ ತರ ಇಲ್ಲಿ ನೋಡಿ, ಈ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು 10 ಅಂದಿದ್ದು ಇಟ್ ವಾಸ್ ಅ ಲೋಕಲ್ ಫಂಕ್ಷನ್. ಅಂದ್ರೆ ಇದ್ದಿದ್ದು ಒಂದೇ ಫಂಕ್ಷನ್, a variable declared inside a function and accessible only inside a function. ಈ ಫಂಕ್ಷನ್ ಒಳಗಡೆ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆದ್ರೆ ಇಲ್ಲೇನಾಗುತ್ತೆ, ಶೋ ಅನ್ನೋದು ಏನು, ಇದು ಗ್ಲೋಬಲ್ ವೇರಿಯಬಲ್ ಆದ್ರೆ, ಓಕೆ, ಯೂಸಿಂಗ್ ಇಟ್ ಆಸ್ ಅ ಗ್ಲೋಬಲ್ ಕೀವರ್ಡ್. def modify ನೋಡಿ, ಶೋ ಅನ್ನೋದೇ ಬೇರೆ ಫಂಕ್ಷನ್ ಅನ್ಕೊಂಡ್ರೆ, ಈಗ ನಾನು ಇದನ್ನ ಗ್ಲೋಬಲ್ ವೇರಿಯಬಲ್ ಆಗಿ ಡಿಕ್ಲೇರ್ ಮಾಡ್ಕೊಂಡ್ರೆ df modify ಅನ್ನೋದೇನು, ಒಂದು ಇನ್ನೊಂದು ಫಂಕ್ಷನ್ ಗ್ಲೋಬಲ್ ಎಕ್ಸ್, ಎಕ್ಸ್ ಇಸ್ ಈಕ್ವಲ್ ಟು 20. ಅಂದ್ರೆ ಲೋಕಲ್ ಇದ್ದಿದ್ದನ್ನೇ ನಾನು ಗ್ಲೋಬಲ್ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವುದೇ ಭಾಗದ ಫಂಕ್ಷನ್, ಒಂದು ಪ್ರೋಗ್ರಾಮ್ ಅಲ್ಲಿ 3 ರಿಂದ 4 ಫಂಕ್ಷನ್ ಇದ್ರೂ ಆ ಒಂದು ವೇರಿಯಬಲ್ ಗ್ಲೋಬಲ್ ಆಗಿದ್ರೆ ಯಾವ ಫಂಕ್ಷನ್ ಆದ್ರೂ ಸಹ ವೇರಿಯಬಲ್ ನ ಆಕ್ಸೆಸ್ ಮಾಡಬಹುದು. ಅದಕ್ಕೆ ನಾವೇನಂತ ಕರಿತೀವಿ, ಗ್ಲೋಬಲ್ ವೇರಿಯಬಲ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರೋದು ಲಾಸ್ಟ್ ಟಾಪಿಕ್, ಅದು ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಏನಿದು ಲೈಬ್ರರಿ ಅಂದ್ರೆ, ದ ಕಲೆಕ್ಷನ್ ಆಫ್ ರೆಡಿಮೇಡ್ ಫಂಕ್ಷನ್ಸ್ ಅಂಡ್ ಮಾಡ್ಯೂಲ್ ಇಸ್ ಕಾಲ್ಡ್ ಆಸ್ ಲೈಬ್ರರಿ. ಯೂಶುವಲ್ ಲೈಬ್ರರಿ ಅಂತ ಕರಿತೀವಿ ದ ಕಲೆಕ್ಷನ್ ಆಫ್ ಆಲ್ ಟೈಪ್ಸ್ ಆಫ್ ಬುಕ್ಸ್ ಬಿಲಾಂಗಿಂಗ್ ಟು ಡಿಫ್ರೆಂಟ್ ಬ್ರಾಂಚಸ್ ಅಥವಾ ಡಿಪಾರ್ಟ್ಮೆಂಟ್, ಅದನ್ನು ನಾವು ಲೈಬ್ರರಿ ಅಂತ ಕರಿತೀವಿ ಅಲ್ವಾ? ಅದೇ ತರ ಇಲ್ಲಿ ಪೈಥಾನ್ ಏನ್ ಕೊಡುತ್ತೆ, ಲಾರ್ಜ್ ಕಲೆಕ್ಷನ್ ಆಫ್ ರೆಡಿಮೇಡ್ ಫಂಕ್ಷನ್ಸ್ ಅಂಡ್ ಮಾಡ್ಯೂಲ್, ದಟ್ ಇಸ್ ಕಾಲ್ಡ್ ಆಸ್ ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಇಲ್ಲಿ ನೋಡೋದಾದ್ರೆ ಏನೆಲ್ಲ ಇರುತ್ತೆ, ನಾನು ಇದನ್ನೇ ಹೇಳಿದ್ದು ಬಿಲ್ಟ್ ಇನ್ ಫಂಕ್ಷನ್ಸ್ ಅಂತ. ಸೊ ಇದು ಪೈಥಾನ್ ಒಳಗಡೆ ಆಲ್ರೆಡಿ ಇರೋಂಥ ಫಂಕ್ಷನ್. ನಾವು ಇದಕ್ಕೆ ಸಪ್ರೇಟ್ ಕೋಡ್ ಬರೆಯಲ್ಲ. ಈಗ ನಾನು ಯಾವ್ದಾದ್ರು ಒಂದು ವೇರಿಯಬಲ್ನ ಅಕ್ಸೆಪ್ಟ್ ಮಾಡ್ಕೊಬೇಕು ಯೂಸರ್ ಇಂದ ರನ್ ಟೈಮಲ್ಲಿ ಅಂದ್ರೆ ಡೈರೆಕ್ಟ್ ಆಗಿ ಆ ಫಂಕ್ಷನ್ ಕರಿತೀನಿ, ಇನ್ಪುಟ್ ಫಂಕ್ಷನ್ ಕರಿತೀನಿ. ಇದು ಕಾಲ್ ಮಾಡಿದ ತಕ್ಷಣ ನಾನು ಇನ್ಪುಟ್ಗೆ ಸಪ್ರೇಟ್ ಲಾಜಿಕ್ ಬರಿತಾ ಕೂತ್ಕೋತೀನಿ. ಆ್ಯಡ್ಗೆ ಬರೋದ್ನಲ್ಲ ಅಥವಾ ಪವರ್ ಆಫ್ ಬೇಸ್ ಮತ್ತೆ ಎಕ್ಸ್ಪೋನೆನ್ಷಿಯಲ್ ಪವರ್ ಬರೋದ್ನಲ್ಲ ಆ ಥರ ನಾನು ಬರಿತಾ ಕೂತ್ಕೋತೀನ? ಇಲ್ಲ, ಇದು ಇನ್ ಬಿಲ್ಟ್ ಆಗಿರುತ್ತೆ. ಇನ್ಪುಟ್ ಫಂಕ್ಷನ್ ಏನ್ ಮಾಡುತ್ತೆ, ಇದು ಇನ್ಪುಟ್ನ ಅಕ್ಸೆಪ್ಟ್ ಮಾಡುತ್ತೆ. ಪ್ರಿಂಟ್ ಫಂಕ್ಷನ್ ಏನ್ ಮಾಡುತ್ತೆ, ಔಟ್ಪುಟ್ನ ಡಿಸ್ಪ್ಲೇ ಮಾಡುತ್ತೆ. ಇಂಟ್ ಏನ್ ಮಾಡುತ್ತೆ, ಯಾವ ಫಾರ್ಮಲ್ಲಿ ಇದ್ರೂ ಸಹ ಅದನ್ನ ಇಂಟೀಜರ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಫ್ಲೋಟ್ ಏನ್ ಮಾಡುತ್ತೆ, ಬೈ ಡಿಫಾಲ್ಟ್ ಯಾವ ಫಾರ್ಮಲ್ಲಿ ಇರುತ್ತೋ ಅದು ಫ್ಲೋಟ್ ಕನ್ವರ್ಟ್ ಆಗುತ್ತೆ. ಪೈಥಾನ್ ಅಲ್ಲಿ ಬೈ ಡಿಫಾಲ್ಟ್ ಆಗಿ ಯಾವ ಡೇಟಾ ಟೈಪ್ ಅಲ್ಲಿ ಇರುತ್ತೆ, ಸ್ಟ್ರಿಂಗ್ ಡೇಟಾ ಟೈಪ್ ಅಲ್ಲಿ ಇರುತ್ತೆ. ಇದನ್ನ ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟ್ ಲೆಂತ್, ಕೌಂಟ್ ದ ಎಲಿಮೆಂಟ್ಸ್, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್. ಈಗ ಸ್ಟ್ರಿಂಗ್ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಲೆಂತ್ ಫಂಕ್ಷನ್ ನಾವು ಮುಖ್ಯವಾಗಿ ಯೂಸ್ ಮಾಡ್ಕೊಂತೀವಿ. ಸಮ್ ಫಂಕ್ಷನ್ ಏನಕ್ಕೆ ಯೂಸ್ ಮಾಡ್ತೀವಿ, ಆಡಿಂಗ್ ದ ವ್ಯಾಲ್ಯೂಸ್, ವ್ಯಾಲ್ಯೂನ ಆಡ್ ಮಾಡ್ಕೊಳ್ಳೋದಕ್ಕೋಸ್ಕರ. ನೆಕ್ಸ್ಟ್ ಮ್ಯಾಕ್ಸ್ ವ್ಯಾಲ್ಯೂ, ಸೊ ಕೊಟ್ಟಿರೋ ಸೆಟ್ ಆಫ್ ವ್ಯಾಲ್ಯೂಸ್ ಅಲ್ಲಿ ಯಾವುದು ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ ನಾನು ತಿಳ್ಕೊಳ್ಳೋದಕ್ಕೂ ಸಹ ಮ್ಯಾಕ್ಸ್ ಫಂಕ್ಷನ್ ಯೂಸ್ ಮಾಡ್ಕೊಂತೀನಿ. ಮತ್ತೆ ಮಿನ್ ಫಂಕ್ಷನ್ ಏನ್ ಮಾಡಿರುತ್ತೆ, ಕೊಟ್ಟಿರೋ ಸೆಟ್ ಆಫ್ ವ್ಯಾಲ್ಯೂಸ್ ಅಲ್ಲಿ
ಕಡಿಮೆ ಇರೋಂಥ ವ್ಯಾಲ್ಯೂ ಯಾವುದು ಅದನ್ನ ಡಿಸ್ಪ್ಲೇ ಮಾಡಲಿಕ್ಕೂ ಸಹ ನಾನು ಮಿನ್ ಫಂಕ್ಷನ್ನ ಯೂಸ್ ಮಾಡ್ಕೋತೀನಿ. ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಇನ್ಬಿಲ್ಟ್ ಫಂಕ್ಷನ್. ನೆಕ್ಸ್ಟ್ ಏನು? ಮಾಡ್ಯೂಲ್. ಮಾಡ್ಯೂಲ್ ಅಂದ್ರೆ ಏನು? ಇಟ್ ಈಸ್ ಲೈಕ್ ಅ ಫೈಲ್. A file which is having multiple function is called as module. Okay, so ನಾನು ಅದಕ್ಕೇನೆ ಡೆಫಿನಿಷನ್ ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಪೈಥಾನ್ ಲೈಬ್ರರಿಲಿ ಎರಡು ತರ ಇರುತ್ತೆ. ರೆಡಿಮೇಡ್ ಫಂಕ್ಷನ್. ರೆಡಿಮೇಡ್ ಫಂಕ್ಷನ್ ಇಸ್ ನಥಿಂಗ್ ಬಟ್ ಬಿಲ್ಟ್ ಇನ್ ಫಂಕ್ಷನ್. ಓಕೆ, ಸೊ ಇನ್ನೊಂದು ಯಾವುದು? ಮಾಡ್ಯೂಲ್. ಮಾಡ್ಯೂಲ್ ಅಂದ್ರೆ ಏನು? ಇಟ್ ಈಸ್ ಅ ಫೈಲ್ ಕಂಟೈನಿಂಗ್ ಮಲ್ಟಿಪಲ್ ಫಂಕ್ಷನ್ಸ್. ಓಕೆ, ಇಲ್ಲೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಹೇಗೆ ನಾವು ಒಂದು ಮಾಡ್ಯೂಲ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇಂಪೋರ್ಟ್ ಮ್ಯಾಥ್. ಓಕೆ, ಇದು ನಮ್ಮ ಕಮೆಂಟ್ ಸೆಕ್ಷನ್. ಅದೊಂದು ಲೈನು, ಇಂಪೋರ್ಟಿಂಗ್ ಅ ಮಾಡ್ಯೂಲ್. ಸೊ ಇಂಪೋರ್ಟ್ ಮ್ಯಾಥ್ ಯೂಸಿಂಗ್ ಫಂಕ್ಷನ್ಸ್. ಸೊ ನಾವು ಯಾವ ಫಂಕ್ಷನ್ನ ಯೂಸ್ ಮಾಡ್ಕೊತಾ ಇದ್ದೀವಿ? ಮ್ಯಾಥ್ ಡಾಟ್ ಸ್ಕ್ವೇರ್ ರೂಟ್. ಸೊ ನಾನು ಇಲ್ಲಿ ಆಕ್ಚುಯಲ್ ಕೋಡ್ ಏನಿರೋದು ಅಂದ್ರೆ ಅದು ಇಂಪೋರ್ಟ್ ಮ್ಯಾಥ್ ಪ್ರಿಂಟ್ ಮ್ಯಾಥ್ ಡಾಟ್ SQRT ಫಂಕ್ಷನ್ ತಾನೇ ಯೂಸ್ ಮಾಡಿರೋದು. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇಂಪೋರ್ಟ್ ಮ್ಯಾಥ್ ಅಂತ ಹೇಳಿದ ತಕ್ಷಣ ಅದೊಂದು ಫೈಲು, ಅದರೊಳಗಡೆ ಮಲ್ಟಿಪಲ್ ಫಂಕ್ಷನ್ಸ್ ಇದೆ. ನಾನು ಎಲ್ಲ ಫಂಕ್ಷನ್ಸ್ ಉಪಯೋಗಿಸ್ತಿದ್ದೀನ? ಇಲ್ಲ. ಮ್ಯಾಥ್ ಮಾಡ್ಯೂಲ್ ಒಳಗಡೆ ಪ್ರೆಸೆಂಟ್ ಆಗಿರೋ SQRT ಅಂದ್ರೆ ಸ್ಕ್ವೇರ್ ರೂಟ್ ಫಂಕ್ಷನ್ ಮಾತ್ರ ಯೂಸ್ ಮಾಡ್ಕೋ. ಸ್ಕ್ವೇರ್ ರೂಟ್ ಆಫ್ 25 ಈ ತರ ಕೊಟ್ಟ ತಕ್ಷಣ ನನ್ಗೆ ಔಟ್ಪುಟ್ ಏನಂತ ಬರುತ್ತೆ? 5 ಅಂತ ಬರುತ್ತೆ. ಅರ್ಥ ಆಗ್ತಿದ್ಯಾ? ಹೀಗೆ ನಾವು ಒಂದು ಮಾಡ್ಯೂಲ್ನ ಉಪಯೋಗ ಮಾಡ್ಕೋತೀವಿ. ಅದಲ್ಲದೆ ಮ್ಯಾಥ್ ಮಾಡ್ಯೂಲ್ ಒಳಗಡೆನೆ ಯಾವುದೆಲ್ಲ ಅದರ್ ಬೇರೆ ಬೇರೆ ಫಂಕ್ಷನ್ಸ್ ಇದೆ ಅಂತ ನೋಡೋದಾದ್ರೆ ಮ್ಯಾಥ್ ಡಾಟ್ ಸೀಲ್, ಮ್ಯಾಥ್ ಡಾಟ್ ಫ್ಲೋರ್, ಮ್ಯಾಥ್ ಡಾಟ್ ಫ್ಯಾಕ್ಟೋರಿಯಲ್, ಮ್ಯಾಥ್ ಡಾಟ್ ಪವರ್. ಸೊ ಪ್ರತಿಯೊಂದೊಂದು ಏನೇನು ಮಾಡ್ಬಿಡುತ್ತೆ ಅಂದ್ರೆ ಮ್ಯಾಥ್ ಡಾಟ್ ಸೀಲ್ ಅಂದ್ರೆ ಹೈಯೆಸ್ಟ್ ವ್ಯಾಲ್ಯೂ. ಈಗ ಕನ್ವರ್ಷನ್ ಮಾಡ್ತೀವಿ ಅಲ್ವಾ, ಎರಡು ತರ ಕನ್ವರ್ಷನ್ ಮಾಡ್ತೀವಿ. ಒಂದು ರೌಂಡ್ ಆಫ್ ಮಾಡ್ತೀವಿ ಲಾರ್ಜೆಸ್ಟ್ ವ್ಯಾಲ್ಯೂಗೆ, ಅಥವಾ ವಾಪಸ್ ಈ ಲೋಯೆಸ್ಟ್ ವ್ಯಾಲ್ಯೂ ಯಾವ್ದು ಇದೆಯೋ ಅಥವಾ ಪ್ರೀವಿಯಸ್ ವ್ಯಾಲ್ಯೂ ಯಾವ್ದು ಇರುತ್ತೋ ಅದಕ್ಕೆ ಬರುತ್ತೆ. ಈಗ ನೋಡಿ, ಪ್ರಿಂಟ್ ಮ್ಯಾಥ್ ಆಫ್ ಸೀಲ್. ಸೀಲ್ ಅಂದ್ರೆ ಮೇಲ್ಗಡೆ ತಾನೆ. ಓಕೆ, ಅದಕ್ಕೆ ಔಟ್ಪುಟ್ ಏನಂತ ಬರುತ್ತೆ? 5 ಅಂತ ಬರುತ್ತೆ. ಫ್ಲೋರ್ ಅಂದ್ರೆ ಏನರ್ಥ? 4 ಅಂತ ಬರುತ್ತೆ, ಯಾಕಂದ್ರೆ ಲೋಯೆಸ್ಟ್ ಅಂದ್ರೆ ಹಿಂದಿನ ವ್ಯಾಲ್ಯೂಗೆ ಬರುತ್ತೆ. ಮ್ಯಾಥ್ ಡಾಟ್ ಫ್ಯಾಕ್ಟೋರಿಯಲ್. ವಾಟ್ ಇಸ್ ದ ಫ್ಯಾಕ್ಟೋರಿಯಲ್ ಆಫ್ 5? 120 ಅಲ್ವಾ? 5 into 4 20, 20 into 3 60, 60 into 2 120, 120 into 1 120. ಸೊ ಡೈರೆಕ್ಟ್ ಆಗಿ 120 ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಮ್ಯಾಥ್ ಡಾಟ್ ಪವರ್, POW. ಸೊ ನಾನು ಮೊದಲೆಲ್ಲ ಡಿಸ್ಕಸ್ ಮಾಡಿದ್ದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಅಲ್ಲಿ ಬೇಸ್ ಕಾಮ EXP ಎಕ್ಸ್ಪೋನೆನ್ಷಿಯಲ್ ಅಂತೆಲ್ಲ ತಗೊಂಡಿದ್ವಿ. ಇಲ್ಲಿ 2, 3 ಅಂದ್ರೆ 2 ಕ್ಯೂಬ್. ಸೊ ಅದರ ಅರ್ಥ ಏನು? 2 into 2 4, 4 into 2 8. ಸೊ ಫೈನಲಿ ಏನ್ ಬರುತ್ತೆ? ಆನ್ಸರ್ 8 ಅಂತ ಬರುತ್ತೆ. ಸೊ ಈ ತರ ನಾವು ಇಂಡಿವಿಜುವಲ್ ಆಗಿ ಈ ತರ ಕೊಡ್ತಾ ಹೋದ್ರೆ ಸಾಕು, ಪ್ರಿಂಟ್ ಮ್ಯಾಥ್ ಡಾಟ್ ಸೀಲ್, ಮ್ಯಾಥ್ ಡಾಟ್ ಫ್ಲೋರ್ ಅಂತ ನಮಗೆ ಸಬ್ಸಿಕ್ವೆಂಟ್ ಔಟ್ಪುಟ್ ಬರ್ತಾ ಹೋಗುತ್ತೆ. ಇದು ಹೇಗೆ ಸಾಧ್ಯ ಆಯಿತು? ನಾನೊಂದು ಮಾಡ್ಯೂಲ್ನ ಯೂಸ್ ಮಾಡ್ತಾ ಇದ್ದೀನಿ. ಮಾಡ್ಯೂಲ್ ಅಂದ್ರೆ ಏನು? ಇಟ್ ಈಸ್ ಅ ಗ್ರೂಪ್ ಆಫ್ ಫಂಕ್ಷನ್. ಇಟ್ ಈಸ್ ಅ ಫೈಲ್ ದಟ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಗ್ರೂಪ್ ಆಫ್ ಫಂಕ್ಷನ್. ಅದಕ್ಕೆ ನಾನು ಮಾಡ್ಯೂಲ್ ಅಂತ ಕರಿತೀನಿ. ಇನ್ನೊಂದು ರ್ಯಾಂಡಮ್ ಮಾಡ್ಯೂಲ್ ಅಂತ ಇದೆ. ರ್ಯಾಂಡಮ್ ಮಾಡ್ಯೂಲ್ ಏನ್ ಮಾಡುತ್ತೆ? ಒಂದು ರ್ಯಾಂಡಮ್ ನಂಬರ್ಸ್ನ ಜನರೇಟ್ ಮಾಡೋದಕ್ಕೆ ನಾವು ರ್ಯಾಂಡಮ್ ಮಾಡ್ಯೂಲ್ಸ್ನ ಯೂಸ್ ಮಾಡ್ಕೊತೀವಿ. ಇಲ್ಲಿ ನಾನು ಪ್ರಿಂಟ್ ರ್ಯಾಂಡಮ್ ಡಾಟ್ ರ್ಯಾಂಡಮ್ ಅಂತ ಕೊಟ್ರೆ ಏನಾಗುತ್ತೆ? ರ್ಯಾಂಡಮ್ ನಂಬರ್ನ ಒಂದು ಜನರೇಟ್ ಮಾಡಿ ಕೊಡುತ್ತೆ. ಇಲ್ಲಿ ರ್ಯಾಂಡಮ್ ಡಾಟ್ ರ್ಯಾಂಡ್ ಇಂಟ್ 1,5 1,6 ಅವಾಗ ಏನಾಗುತ್ತೆ? ನಾನೊಂದು ಬೌಂಡ್ರಿ ಸೆಟ್ ಮಾಡ್ತಾ ಇದ್ದೀನಿ. ರ್ಯಾಂಡಮ್ ನಂಬರ್ನ ನಿನ್ಗೆ ಯಾವ್ದು ಬೇಕೋ ಅದನ್ನ ಜನರೇಟ್ ಮಾಡ್ಕೋ ಅಂದ್ರೆ ಇದನ್ನ ಯೂಸ್ ಮಾಡ್ತೀನಿ. ಇಲ್ಲ, ನಾನೊಂದು ಬೌಂಡ್ರಿ ಸೆಟಪ್ ಮಾಡಿ ಜನರೇಟ್ ಆಗುವಂಥ ನಂಬರು ಇಟ್ ಶುಡ್ ಬಿ ಬಿಟ್ವೀನ್ 1 and 6 ಅಂತ ಕೊಡಬೇಕು ಅಂದರೆ ಆವಾಗ ಈ ಲಾಜಿಕ್ನ ಯೂಸ್ ಮಾಡ್ಕೋತೀನಿ. ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಏನೆಲ್ಲ ಲಾಜಿಕ್ಸ್ನ ನಾನು ಹೇಳಿದ್ದೀನೋ ಅದನ್ನ ನಿಮ್ಮ ಐಡಲ್ ಯೂಸ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್. ಸೊ ಮೊದಲನೇದು ನೋಡಿದ್ದು ಯಾವುದು? ನಾವು ಫಸ್ಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡ್ಯೂಲ್ಸ್ ಅಲ್ಲಿ ಮೊದಲನೇದು ಮ್ಯಾಥ್ ಮಾಡ್ಯೂಲ್, ಎರಡನೇದು ರ್ಯಾಂಡಮ್ ಮಾಡ್ಯೂಲ್, ಮೂರನೇದು ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್. ಸೊ ಇಂಪೋರ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇದು ಮಾಡ್ಯೂಲ್ ಹೆಸರು. ನೆಕ್ಸ್ಟ್ ಏನ್ ಮಾಡ್ತಾ ಇದೀನಿ? ಒಂದು ಲಿಸ್ಟ್ ನ ಡಿಫೈನ್ ಮಾಡ್ಕೊತಾ ಇದ್ದೀನಿ. ಲಿಸ್ಟ್ ಹೆಸರೇನು? ನಮ್ಸ್, NUMS is equal to 10, 20, 30, 40. ಸೊ
4 ಬೇರೆ ಬೇರೆ ಎಲಿಮೆಂಟ್ಸ್ನ ನಾನು ಡಿಫೈನ್ ಮಾಡ್ಕೊಂಡಿದ್ದೀನಿ. ಸೊ ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಮೀನ್ ಆಫ್ ನಮ್ಸ್, ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಮೀನ್ ಆಫ್ ನಮ್ಸ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಇದು ಸಮ್ ಆಫ್ ಎವ್ರಿಥಿಂಗ್ 10, 20, 30, 40 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ 4 ಅಲ್ವಾ. ಸೊ 30 + 30 60, 60 + 40 ಎಷ್ಟು 100 ಡಿವೈಡೆಡ್ ಬೈ 4. ಸೊ ಫೈನಲಿ 25. ಸೊ 25 ಅಂತ ನನಗೆ ಆಟೋಮ್ಯಾಟಿಕ್ ಆಗಿ ಅದೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಡುತ್ತೆ. ನೆಕ್ಸ್ಟ್ ಏನಿದೆ, ಸ್ಟ್ಯಾಟಿಸ್ಟಿಕ್ಸ್ ಡಾಟ್ ಮೀಡಿಯನ್ ಆಫ್ ನಮ್ಸ್. ಸೊ ಮೀಡಿಯನ್ನ ಹೇಗೆ ಕಂಡುಹಿಡಿತೀವಿ ನಾವು? ಸೊ ಈವನ್ ನಂಬರ್ ಇದ್ದಾಗ ಮಿಡಲ್ 2 ಟರ್ಮ್ನ ಏನು ಮಾಡ್ತೀನಿ, ಆ್ಯಡ್ ಮಾಡಿಕೊಂಡು ಡಿವೈಡೆಡ್ ಬೈ 2 ಮಾಡ್ತೀನಿ ಅಲ್ವಾ. ಸೊ ಮಿಡಲ್ 2 ಟರ್ಮ್ ಯಾವುದು 20 ಅಲ್ವಾ. ಸೊ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಹೇಗಾಗುತ್ತೆ, ಇದು ಇನ್ಬಿಲ್ಟ್ ಇಂಟರ್ನಲಿ ಅದು ಕ್ಯಾಲ್ಕುಲೇಟ್ ಆಗಿಬಿಟ್ರು ನನಗೆ ಔಟ್ಪುಟ್ ಕೊಡುತ್ತೆ. ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ ಹೇಗಾಗುತ್ತೆ ಅಂತ. ಸೊ ಇರೋ ನಂಬರ್ಸ್ ಎಲ್ಲ ಫಸ್ಟ್ ನಾನು ಅಸೆಂಡಿಂಗ್ ಆರ್ಡರ್ಲಿ ಜೋಡಿಸ್ಕೊಬೇಕು. ಇಲ್ಲಿ ನನಗೆ ಅಸೆಂಡಿಂಗ್ ಆರ್ಡರ್ಲಿ ಕೊಟ್ಟಿದ್ದಾರೆ, ಸೊ ನೋ ಪ್ರಾಬ್ಲಮ್. ಸೊ ಇಲ್ಲಿರೋದು ಈವನ್ ನಂಬರ್ ಆಫ್ ಎಲಿಮೆಂಟ್ಸಾ ಆಡ್ ನಂಬರ್ ಆಫ್ ಎಲಿಮೆಂಟ್ಸಾ ಅಂತ ಚೆಕ್ ಮಾಡ್ತೀನಿ. ಸೊ ಇಲ್ಲಿರೋದು ಈವನ್ ನಂಬರ್ ಆಫ್ ಎಲಿಮೆಂಟ್ಸ್. ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಆಗಿದ್ರೆ ಅಂದರೆ 5 ಎಲಿಮೆಂಟ್ಸ್ ಇದ್ದಿದ್ರೆ ನಾನು ಮಿಡಿಲ್ ಟರ್ಮ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಿತ್ತು. ಆದರೆ ಇಲ್ಲಿರೋದು ಈವನ್ ನಂಬರ್ ಆಫ್ ಎಲಿಮೆಂಟ್ಸ್. ಸೊ ಮಧ್ಯದ 2 ಟರ್ಮ್ನ ತಗೋತೀನಿ, ಅವೆರಡನ್ನು ಆ್ಯಡ್ ಮಾಡ್ಕೋತೀನಿ. 20 + 30 ಡಿವೈಡೆಡ್ ಬೈ 2 ಅಂದರೆ 50 ಡಿವೈಡೆಡ್ ಬೈ 2 ಅಂದರೆ 25. ಸೊ 25 ಅನ್ನೋದೇನು ಮಿಡ್ ಎಲಿಮೆಂಟ್, ದಟ್ ಇಸ್ ಮೀಡಿಯನ್. ಅದು ಸಹ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಮೀನ್ ವ್ಯಾಲ್ಯೂನು 25, ಮೀಡಿಯನ್ ವ್ಯಾಲ್ಯೂನು 25. ನೆಕ್ಸ್ಟ್ ಫ್ರಮ್ ಸ್ಟೇಟ್ಮೆಂಟ್. ಸೊ ಫ್ರಮ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ? ಸೊ ಫ್ರಮ್ ಮ್ಯಾಥ್ ಇಂಪೋರ್ಟ್ SQRT, ಸೀಲ್. ಸೊ ಇಲ್ಲಿ ಏನಾಗುತ್ತೆ, ಇಂಪೋರ್ಟ್ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ನನಗೆ ಬೇಕಿದ್ರು ಬೇಡದೇ ಇದ್ರೂ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ಯೂಲ್ ಒಳಗಡೆ ಇರೋ ಎಲ್ಲ ಫಂಕ್ಷನ್ಸು ಇಂಪೋರ್ಟ್ ಆಗಿಬಿಡುತ್ತೆ. ಈಗ ನನಗೆ ಎಲ್ಲ ಫಂಕ್ಷನ್ಸ್ ಅವಶ್ಯಕತೆ ಇಲ್ಲ, ಕೆಲವು ಫಂಕ್ಷನ್ ಸ್ಪೆಸಿಫಿಕ್ ಆಗಿ ಈ ಥರದ ಫಂಕ್ಷನ್ನೇ ಬೇಕು ಅಂದಾಗ ಯಾವ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊತೀವಿ? ಫ್ರಮ್ ಏನು ಮಾಡುತ್ತೆ, ಮಾಡ್ಯೂಲ್ ಹೆಸರೇನು ಮ್ಯಾಥ್. ಮ್ಯಾಥ್ ಅನ್ನೋ ಮಾಡ್ಯೂಲಿಂದ SQRT ಮತ್ತು ಸೀಲ್ ಅನ್ನೋ 2 ಫಂಕ್ಷನ್ನ ಮಾತ್ರ ಇಂಪೋರ್ಟ್ ಮಾಡ್ಕೋ ಸ್ಪೆಸಿಫಿಕ್ ಆಗಿ ಕೇಳ್ತೀನಲ್ಲ, ಆವಾಗ ಯಾವ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊತೀನಿ? ಫ್ರಮ್. ಸೊ ಆ ಟೈಮಲ್ಲಿ ನಾನು ಈ 2 ಫಂಕ್ಷನ್ ಮಾತ್ರ ಯೂಸ್ ಮಾಡೋದಕ್ಕಾಗೋದು. ಇದು ಬಿಟ್ಬಿಟ್ಟು ನಾನು ಪ್ರಿಂಟ್ ಫ್ಲೋರ್ 6, 2 ಅಂತ ಕೊಟ್ಟರೆ ಅದು ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ ಅಂದರೆ ನಾನು ಇಂಪೋರ್ಟ್ ಮಾಡಿರೋದು ಯಾವುದು? ಸ್ಕ್ವೇರ್ ರೂಟ್ ಮತ್ತು ಸೀಲ್ ಮಾತ್ರ. ಫ್ಲೋರ್ನ ನಾನು ಇಂಪೋರ್ಟ್ ಮಾಡಿದ್ದೀನಾ? ಇಲ್ಲ. ಆ ಟೈಮಲ್ಲಿ ನಾನು ಯಾಕೆ ಇದಾಗ್ತಿದೆ ಅಂದರೆ ಫ್ರಮ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿದ್ದೀನಿ. ಇಲ್ಲ ನನಗೆ ಅದು ಯಾವುದು ಬೇಡ ಸರ್, ನಾನು ಬರೀ ಡೈರೆಕ್ಟಾಗಿ ಎಲ್ಲ ಫಂಕ್ಷನ್ಸು ಇರಲಿ ಅಂದರೆ ಇಂಪೋರ್ಟ್ ಮ್ಯಾಥ್ ಅದನ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಯೂಸ್ ಮಾಡಿದ್ದೀವಲ್ಲ ಇಂಪೋರ್ಟ್ ಮ್ಯಾಥ್ ಅಂತ, ಇದನ್ನು ಯೂಸ್ ಮಾಡ್ಕೊಂಡಾಗ ಎಲ್ಲವನ್ನು ಎಲ್ಲ ಫಂಕ್ಷನ್ಸ್ನು ಯೂಸ್ ಮಾಡ್ಕೋತಾ ಹೋಗ್ಬೋದು. ಓಕೆ, ನೆಕ್ಸ್ಟು ಡಾಕ್ ಸ್ಟ್ರಿಂಗ್. ಸೊ ಡಾಕ್ ಸ್ಟ್ರಿಂಗ್ ಇಸ್ ನಥಿಂಗ್ ಬಟ್ ಸ್ಟ್ರಿಂಗ್ ಆಫ್ ಡಾಕ್ಯುಮೆಂಟ್ಸ್ನ ನಾವು ಡಾಕ್ ಸ್ಟ್ರಿಂಗ್ ಅಂತ ಕರಿತೀವಿ. ಓಕೆ, ಸೊ ಯೂಶಲಿ ಏನು ಮಾಡ್ತೀವಿ, ನಾವೇನಾದರೂ ಒಂದು ನೋಟ್ಸ್ನ ಡಿಸ್ಪ್ಲೇ ಮಾಡಬೇಕು ಅಂದರೆ ನಮ್ಮ ಯೂಸರ್ಗೆ ಹೆಲ್ಪ್ ಆಗಲಿ ಅಂತ ಒಂದು ಪ್ಯಾರಾಗ್ರಾಫ್ನ ಮೆನ್ಷನ್ ಮಾಡಬೇಕು ಅಂದಾಗ ಆಗ ನಾವು ಟ್ರಿಪಲ್ ಡಬಲ್ ಕೋಟ್ಸ್ನ ಯೂಸ್ ಮಾಡ್ಕೊತೀವಿ. ಆಯಿತಾ? ಸೊ ನಾನು ಏನೆಲ್ಲ ಫಂಕ್ಷನ್ ಒಳಗಡೆ ಪ್ರೋಗ್ರಾಮ್ ಒಳಗಡೆ ಬರ್ದಿದ್ದೀನೋ ಅದನ್ನು ನಾನು ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡಬೇಕು ಅಂದರೆ ನಾನು ಈ ಒಂದು ಕೋಡ್ನ ಯೂಸ್ ಮಾಡ್ಕೊತೀನಿ. ಏನದು? ಆಕ್ಸೆಸಿಂಗ್ ಡಾಕ್ ಸ್ಟ್ರಿಂಗ್ ಅಂತ ಹಾಕ್ಬಿಟ್ಟು ಪ್ರಿಂಟ್ ಮಾಡ್ಯೂಲ್ ನೇಮ್ .doc. ಸೊ ಈ ಥರ ಮೆನ್ಷನ್ ಮಾಡಿದ್ರೆ ಸಾಕು, ನನಗೆ ಇಲ್ಲಿ ಏನಿರುತ್ತೋ ದಿಸ್ ಮಾಡ್ಯೂಲ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆಪರೇಷನ್ ಅದು ನನಗೆ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇದನ್ನು ನಾನು ಡಾಕ್ ಸ್ಟ್ರಿಂಗ್ ಅಂತ ಕರಿತೀನಿ, ಡಾಕ್ಯುಮೆಂಟ್ ಸ್ಟ್ರಿಂಗ್. ಸೊ ಇದೆಲ್ಲ ಒಂದಷ್ಟು ಮಾಡ್ಯೂಲ್ಸ್ ಅಥವಾ ಬಿಲ್ಟ್ ಇನ್ ಫಂಕ್ಷನ್ಸ್ ಅಥವಾ ಲೈಬ್ರರಿ ಈ ಥರ ನಾವು ಕರಿತೀವಿ. ಸೊ ಇಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿಯಲ್ಲಿ 2 ಥರ ಇರುತ್ತೆ. ಒಂದು ಫಂಕ್ಷನ್ ಇರುತ್ತೆ, ಇನ್ನೊಂದು ಮಾಡ್ಯೂಲ್ ಇರುತ್ತೆ. ಫಂಕ್ಷನ್ ಅಂದ್ರೆ ಏನು? ಒಂದು ಸ್ಪೆಸಿಫಿಕ್ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡ್ತೀವಲ್ಲ ಅದು ಫಂಕ್ಷನ್. ಮಾಡ್ಯೂಲ್ ಅಂದ್ರೆ ಏನು? ಇಟ್ ಈಸ್ ಅ ಫೈಲ್ ವಿಚ್ ಇಸ್ ಹ್ಯಾವಿಂಗ್ ಅ ಸೆಟ್ ಆಫ್ ಫಂಕ್ಷನ್, ಅದನ್ನು ನಾನು ಮಾಡ್ಯೂಲ್ ಅಂತ ಕರಿತೀನಿ. ಯಾವುದೆಲ್ಲ ಮಾಡ್ಯೂಲ್ಸ್ನ ಯೂಶಲಿ ಎಕ್ಸಾಂಪಲ್ ಅಂತ ಕೇಳಿದ್ರೆ ಮ್ಯಾಥ್ ಅನ್ನೋದೊಂದು ಮಾಡ್ಯೂಲ್, ಓಕೆ, ರ್ಯಾಂಡಮ್ ಅನ್ನೋದೊಂದು ಮಾಡ್ಯೂಲು, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದೊಂದು ಮಾಡ್ಯೂಲು. ಅದೇ ಥರ ಡಾಕ್ ಸ್ಟ್ರಿಂಗು ಸಹ ಒಂದು ಮಾಡ್ಯೂಲು. ಸೊ ಇದಾಗಿತ್ತು ಸಮ್ಮರಿ ಆಫ್ ದಿಸ್ ಕ್ಲಾಸ್. ಫಂಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. DEF ಅನ್ನೋದು ಕೀವರ್ಡ್ ದಟ್ ಡಿಫೈನ್ಸ್ ದ ಫಂಕ್ಷನ್, ಅದು ಸಹ ಕಲ್ತ್ಕೊಂಡ್ವಿ. ಆರ್ಗ್ಯುಮೆಂಟ್ ಏನು ಮಾಡುತ್ತೆ? ಇಟ್ ವಿಲ್ ಪಾಸ್ ದ ವ್ಯಾಲ್ಯೂ.
ರಿಟರ್ನ್ ಫಂಕ್ಷನ್ ಏನ್ ಮಾಡುತ್ತೆ, ಇಟ್ ವಿಲ್ ಸೆಂಡ್ಸ್ ದ ವ್ಯಾಲ್ಯೂ ಬ್ಯಾಕ್ವರ್ಡ್ಸ್. ನೆಕ್ಸ್ಟ್ ಟಪಲ್ ಏನ್ ಮಾಡುತ್ತೆ, ಇಟ್ ವಿಲ್ ರಿಟರ್ನ್ ವಾಟ್ ಟೈಪ್ ಆಫ್ ವ್ಯಾಲ್ಯೂ, ಮಲ್ಟಿಪಲ್ ವ್ಯಾಲ್ಯೂ. ಸ್ಕೋಪ್ ಡಿಫೈನ್ಸ್ ದ ಆಕ್ಸೆಸಿಬಿಲಿಟಿ, ಯಾವ ಬೌಂಡ್ರಿಲಿ ನಾನು ಆ ಒಂದು ವೇರಿಯೇಬಲ್ನ ಆಕ್ಸೆಸ್ ಮಾಡ್ಬೋದು ಅದನ್ನ ನಾನು ಸ್ಕೋಪ್ ಅಂತ ಕರಿತೀನಿ. ಎರಡು ತರ ಇರುತ್ತೆ ಅಲ್ವಾ, ಮೊದಲನೇದು ಯಾವುದು ಲೋಕಲ್ ವೇರಿಯೇಬಲ್, ಇನ್ನೊಂದು ಗ್ಲೋಬಲ್ ವೇರಿಯೇಬಲ್. ನೆಕ್ಸ್ಟ್ ಮಾಡ್ಯೂಲ್ ವಿಲ್ ಸ್ಟೋರ್ ದ ಫಂಕ್ಷನ್. ಸೊ ಒಂದು ಅಥವಾ ಒಂದಕ್ಕಿಂತ ಗ್ರೂಪ್ ಆಫ್ ಫಂಕ್ಷನ್ಸ್ನ ನಾನು ಒಂದು ಫೈಲಲ್ಲಿ ಸ್ಟೋರ್ ಮಾಡ್ತೀನಲ್ಲ, ಅದಕ್ಕೆ ನಾನು ಏನಂತ ಕರಿತೀನಿ, ಮಾಡ್ಯೂಲ್ ಅಂತ ಕರಿತೀನಿ. ಓಕೆ, ದಿಸ್ ಇಸ್ ದ ಸಮ್ಮರಿ ಆಫ್ ಫಂಕ್ಷನ್. MCQsನ ಕ್ವಿಕ್ ಆಗಿ ನೋಡೋದಾದ್ರೆ, ವಾಟ್ ಈಸ್ ದ ಪ್ರಾಸೆಸ್ ಆಫ್ ಡಿವೈಡಿಂಗ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ ಇಂಟು ಸಪ್ರೇಟ್ ಇಂಡಿಪೆಂಡೆಂಟ್ ಬ್ಲಾಕ್ ಆಫ್ ಕೋಡ್, ವಾಟ್ ಇಟ್ ಇಸ್ ನೋನ್ ಆಸ್. ಫಂಕ್ಷನ್ ಪ್ರೋಗ್ರಾಮಿಂಗ್ ಅಂತ ಕರಿತೀವ, ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವ, ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವ, ಅಥವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಕರಿತೀವ. ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ವಾಟ್ ಈಸ್ ದ ಸಿಂಟ್ಯಾಕ್ಸ್ ಟು ಡಿಫೈನ್ ಅ ಫಂಕ್ಷನ್ ಇನ್ ಪೈಥಾನ್. ಸೊ ನಾನೊಂದು ಫಂಕ್ಷನ್ ನ ಡಿಫೈನ್ ಮಾಡಬೇಕು ಅಂದ್ರೆ ಏನಾದ್ರೂ ಸಿಂಟ್ಯಾಕ್ಸ್. DF ಫಂಕ್ಷನ್ ನೇಮ್, ಸರಿನಾ ಇಲ್ವಾ? ಇಲ್ಲ ಅಲ್ವಾ? ಫಂಕ್ಷನ್ ನೇಮ್ ಇಲ್ವೇ ಇಲ್ಲ. ಸೊ DF ಫಂಕ್ಷನ್ ನೇಮ್ followed by parenthesis. This is the right thing. Function name idu tappu. So this is the right answer. What is the term for value passed to a function during the function call? Value passed during the function call. Parameter. Sorry, argument. Argument is the right answer. What is a function in program? So definition ಕೇಳಿದ್ದಾರೆ. Okay, a keyword used to take the input, a named group of function that performs a specific task, a loop that executes separately or repeatedly, a module that stores a variable. So a named group of statements ಬದಲು ಕೆಲವು ಸಲ block of statements ಅಂತಾನೂ ಸಹ ಮೆನ್ಷನ್ ಮಾಡಿರ್ತಾರೆ. ಅರ್ಥ ಆಗ್ತಿದೆಯಾ? So that is used to perform a specific task. A block of statements or a group of statements that is used to perform a specific task is called as what? Function. Which keyword is used to define user defined function in Python? ಯಾವ ಒಂದು ಕೀವರ್ಡ್ ನೋಡಿ ಮಕ್ಕಳ, ನಾವು ಪದೇ DEF ಅಂದ್ರೆ ಡಿಫೈನ್ ಅಂತ ಹೇಳಿರ್ತೀವಿ, ಆದ್ರೆ ಡಿಫೈನ್ ಕೀವರ್ಡ್ ಅಲ್ಲ. ಮತ್ತೆ ಯಾವುದು ಕೀವರ್ಡ್? DEF ಅನ್ನೋದು ಕೀವರ್ಡ್. What is the difference between argument and parameter? Argument is used in function definition, parameter in function call. ಹೌದಾ? ಇಲ್ಲ ಅಲ್ವಾ? So it is wrong. ಎರಡೂ ಸೇಮ್. ಆರ್ಗ್ಯುಮೆಂಟ್ ಅಂದ್ರೆ ಪ್ಯಾರಾಮೀಟರ್ ಅಂದ್ರೆ ಆರ್ಗ್ಯುಮೆಂಟ್, ಅದು ಅಲ್ಲ. ಪ್ಯಾರಾಮೀಟರ್ ರಿಸೀವ್ಸ್ ದ ವ್ಯಾಲ್ಯೂ, ಆರ್ಗ್ಯುಮೆಂಟ್ ಪಾಸಸ್ ದ ವ್ಯಾಲ್ಯೂ. ಸರಿ ಇದೆ. ಆರ್ಗ್ಯುಮೆಂಟ್ ಮಸ್ಟ್ ಬಿ ಅ ವೇರಿಯಬಲ್ ಓನ್ಲಿ, ಮೇ ನಾಟ್ ಬಿ. ಅರ್ಥ ಆಗ್ತಿದ್ಯಾ? ಸೊ ಇದಾಗಿತ್ತು ನಮ್ಮ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗ್ಯುಮೆಂಟ್ ಆ್ಯಂಡ್ ಪ್ಯಾರಾಮೀಟರ್. ಯಾವಾಗಲೂ ಪ್ಯಾರಾಮೀಟರ್ ಏನು ಮಾಡುತ್ತೆ, ವ್ಯಾಲ್ಯೂನ ರಿಸೀವ್ ಮಾಡ್ಕೊಳುತ್ತೆ. ವ್ಯಾಲ್ಯೂನ ಒಂದು ಕಡೆಯಿಂದ ರಿಸೀವ್ ಮಾಡ್ಕೊಬೇಕು ಅಂದರೆ ಯಾರಾದರೂ ಇರಬೇಕಲ್ವ ವ್ಯಾಲ್ಯೂನ ಕಳಿಸೋದಕ್ಕೆ. ಯಾರು ವ್ಯಾಲ್ಯೂನ ಕಳಿಸೋದು? ಆರ್ಗ್ಯುಮೆಂಟು ವ್ಯಾಲ್ಯೂನ ಪಾಸ್ ಮಾಡುತ್ತೆ. ಓಕೆ, ಸೊ ವಾಟ್ ಈಸ್ ದ ಔಟ್ಪುಟ್? ಈ ಥರದ್ದು ಸಹ ಕೇಳ್ತಾರೆ. ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್? DEF. ಸೊ ಫಂಕ್ಷನ್ ನಾನು ಡಿಫೈನ್ ಮಾಡ್ಕೋತಾ ಇದ್ದೀನಿ. ಏನಂತ ಡಿಫೈನ್ ಮಾಡ್ಕೋತಾ ಇದ್ದೀನಿ? ಫಂಕ್ಷನ್ ಹೆಸರೇನು? ಟೆಸ್ಟ್ ಅಂತ. x is equal to 5. ಸೊ ನಾನು ಆಲ್ರೆಡಿ ಅದರೊಳಗಡೆ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡೋದಲ್ಲದೆ ಅದನ್ನ ಇನಿಷಿಯಲೈಸ್ ಸಹ ಮಾಡ್ತಾ ಇದ್ದೀನಿ. x is equal to 5. ರಿಟರ್ನ್ x star 2. ಸೊ x star 2 ಅಂದ್ರೇನು? 5 into 2. ಸೊ ಫೈನಲಿ ಏನು ಮಾಡ್ತಾ ಇದ್ದೀನಿ? ಪ್ರಿಂಟ್ ಟೆಸ್ಟ್. ಇದು ಮಾಡಿದಾಗ ಏನಂತ ಬರುತ್ತೆ ಔಟ್ಪುಟ್? 5 into 2 ಆಬ್ವಿಯಸ್ಲಿ 10 ಅಂತ ಬರುತ್ತೆ. ಸೊ ಇದಾಗಿದೆ ದ ಔಟ್ಪುಟ್ ಆಫ್ ದ ಫಾಲೋಯಿಂಗ್ ಕೋಡ್. ಸೊ ಅರ್ಥ ಆಗ್ತಿದೆಯಾ? ನೋಡಿ ಮಕ್ಕಳ, ನಾನು ಮೊದಲೇ ಹೇಳ್ದಂಗೆ ಫಂಕ್ಷನ್ ಅಂತ ಹೇಳಿದ ತಕ್ಷಣ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಮಲ್ಟಿಪಲ್ ಟೈಪ್ಸ್ ಬರುತ್ತೆ. ಇದು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಬೇಕು. ಎರಡನೇದು ಇಂಪಾರ್ಟೆಂಟ್ ಆಗಿ ಏನು ನಮ್ಗೆ ಅರ್ಥ ಆಗಬೇಕಂದ್ರೆ, ಬಿಲ್ಟ್ ಇನ್ ಫಂಕ್ಷನ್ಸ್ಗೂ ಯೂಸರ್ ಡಿಫೈನ್ಡ್ ಫಂಕ್ಷನ್ಗೂ ಇರೋ ವ್ಯತ್ಯಾಸ, ಅದನ್ನ ಕರೆಕ್ಟಾಗಿ ತಿಳ್ಕೊಬೇಕು. ಗ್ಲೋಬಲ್ ವೇರಿಯೇಬಲ್ ಅಂದ್ರೇನು, ಲೋಕಲ್ ವೇರಿಯೇಬಲ್ ಅಂದ್ರೇನು ಅಂತ. ಸೊ ಲೋಕಲ್ ವೇರಿಯೇಬಲ್ ಯೂಶಲಿ ಏನಾಗಿರುತ್ತೆ, ಆ ಫಂಕ್ಷನ್ ಒಳಗಡೆ ಮಾತ್ರ ಡಿಫೈನ್ ಮಾಡಿಕೊಂಡು ಫಂಕ್ಷನ್ ಒಳಗಡೆ ಮಾತ್ರ ಆಕ್ಸೆಸ್ ಮಾಡ್ತೀವಿ. ಅದು ನಾವು ಲೋಕಲ್ ವೇರಿಯೇಬಲ್ ಅಂತ ಕರಿತೀವಿ. ಗ್ಲೋಬಲ್ ವೇರಿಯೇಬಲ್ ಏನಂತ ಕರಿತೀವಿ? ಫಂಕ್ಷನ್ ಇಂದ ಆಚೆ ಅದನ್ನ ಡಿಫೈನ್ ಮಾಡಿಕೊಂಡು ಥ್ರೂಔಟ್ ದ ಪ್ರೋಗ್ರಾಮ್ ಯಾವ ಫಂಕ್ಷನ್ ಯಾವಾಗಲಾದರೂ ಅದನ್ನ ಕಾಲ್ ಮಾಡ್ತಾ ಹೋಗ್ಬೋದು ಅಥವಾ ಆಕ್ಸೆಸ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಏನಂತ ಕರಿತೀವಿ ನಾವು?
ಗ್ಲೋಬಲ್ ವೇರಿಯೇಬಲ್ ಅಂತ ಕರಿತೀವಿ. ಈ ಎರಡು ವ್ಯತ್ಯಾಸನ ನಾವು ತಿಳ್ಕೊಬೇಕು. ಮುಖ್ಯವಾಗಿ ಅವೆರಡರದ್ದು ಸಿಂಟ್ಯಾಕ್ಸ್ ಮತ್ತೆ ಎಕ್ಸಾಂಪಲ್ನ ತಿಳ್ಕೊಂಡ್ರೆ ಸಾಕು. ಅದು ಬಿಟ್ರೆ ಲಾಸ್ಟ್ ಪಾರ್ಟ್ ಇರೋದೇನು, ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿ. ಪೈಥಾನ್ ಸ್ಟ್ಯಾಂಡರ್ಡ್ ಲೈಬ್ರರಿ ಒಳಗಡೆ ಎರಡೇ ಇರೋದು, ಒಂದು ಫಂಕ್ಷನ್, ಇನ್ನೊಂದು ಮಾಡ್ಯೂಲ್. ಫಂಕ್ಷನ್ ಅಂದ್ರೆ ಏನು, ಒಂದು ಟಾಸ್ಕ್ನ ಪರ್ಫಾರ್ಮ್ ಮಾಡಲಿಕ್ಕೆ ನಾನು ಫಂಕ್ಷನ್ಸ್ನ ಯೂಸ್ ಮಾಡ್ಕೊತೀನಿ. ಇನ್ಬಿಲ್ಟ್ ಫಂಕ್ಷನ್ಸ್ ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದೆ ಅಲ್ವಾ, ಆ ಟೇಬಲ್ನ ಓದ್ಕೊಳ್ಳಿ. ನೆಕ್ಸ್ಟ್ ಮಾಡ್ಯೂಲ್ ಅಂದ್ರೆ ಏನು, ಇಟ್ ಇಸ್ ಅ ಸೆಟ್ ಆಫ್ ಫಂಕ್ಷನ್ಸ್, ಅಂದ್ರೆ ಗ್ರೂಪ್ ಆಫ್ ಫಂಕ್ಷನ್ಸ್. ಯಾವುದೆಲ್ಲ ಮಾಡ್ಯೂಲ್ಸ್ಗೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಮ್ಯಾಥ್. ಅಲ್ಲಿ ಯಾವುದೆಲ್ಲ ಫಂಕ್ಷನ್ಸ್ ಇರುತ್ತೆ, SQRT ಅಂತ ಒಂದಿರುತ್ತೆ, ಸೀಲ್ ಅಂತ ಇರುತ್ತೆ, ಫ್ಲೋರ್ ಅಂತ ಇರುತ್ತೆ, ಈ ಥರ ಬೇರೆ ಬೇರೆ ಫಂಕ್ಷನ್ಸ್ ಇರುತ್ತೆ. ಸೊ ನಾನು ಎಲ್ಲವನ್ನೂ ಯೂಸ್ ಮಾಡ್ಕೊಬೋದು ಇಂಪೋರ್ಟ್ ಮ್ಯಾಥ್ ಅಂತ ಯೂಸ್ ಮಾಡ್ಕೊಂಡಾಗ. ಆದರೆ ಅದಲ್ಲದೆ ನಾನು ಸ್ಪೆಸಿಫಿಕ್ ಆಗಿ ಕೆಲವು ಫಂಕ್ಷನ್ಸ್ನ ಮಾತ್ರ ಯೂಸ್ ಮಾಡಬೇಕು ಅಂದರೆ ಅವಾಗ ಯಾವುದನ್ನು ಯೂಸ್ ಮಾಡ್ತೀನಿ, ಫ್ರಮ್ ಅನ್ನೋ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೊತೀನಿ. ಸೊ ಫ್ರಮ್ ಮ್ಯಾಥ್ ಇಂಪೋರ್ಟ್ SQRT ಅಂದರೆ ನಾನು ಬರೀ SQRT ಫಂಕ್ಷನ್ನ ಮಾತ್ರ ಯೂಸ್ ಮಾಡ್ಕೋತಾ ಇದ್ದೀನಿ ಅಂತ ಅರ್ಥ. ಓಕೆ, ಸೊ ಅದ್ರ ಜೊತೆಗೆ ಸಮರಿಲಿ ಏನೆಲ್ಲ ನಾನು ರೀಕಾಲ್ ಮಾಡಿದ್ದೀನೋ ಎಕ್ಸಾಂಪಲ್ಸು ಅದನ್ನ ನೋಡಿಕೊಂಡ್ರೆ ಸಾಕು. ಅದ್ರ ಜೊತೆಗೆ MCQsನ ನೋಡ್ಕೊಳ್ಳಿ ಮಕ್ಕಳ. ಓಕೆನಾ, ಇದು ಹೇಳ್ತಾ ಇವತ್ತಿನ ಸೆಷನ್ ನಿಮಗೆ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ಒಪಿನಿಯನ್ಸ್ ಏನೇ ಇದ್ರೂ ಸಹ ಟ್ರಾನ್ಸ್ಪರೆಂಟ್ ಆಗಿ ಅಥವಾ ಫ್ರ್ಯಾಂಕ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಮಕ್ಕಳ. ಸೊ ದ್ಯಾಟ್ ಅದು ನನ್ನ ಇಂಪ್ರೂವ್ಮೆಂಟ್ ಜೊತೆಗೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇದ್ದರೆ ಸಹ ಅದನ್ನು ಸಹ ಕ್ಲಿಯರ್ ಮಾಡ್ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಕನ್ಕ್ಲೂಡ್ ಮಾಡೋಣ. ಥ್ಯಾಂಕ್ ಯು.